ಓಂ ಶಾಂತಿ. ಡೇಟ್ ಆಗಿದೆ 2 ಆಗಸ್ಟ್ 1972. ಅವೇಕ್ ಬಾಪ್ ದಾದಾ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಹರ್ ಕರ್ಮ ವಿಧಿ ಪೂರ್ವಕ್ ಕರ್ನೆ ಸೆ ಸಿದ್ಧಿ ಕಿ ಪ್ರಾಪ್ತಿ. ಪ್ರತಿಯೊಂದು ಕರ್ಮವನ್ನು ವಿಧಿಪೂರ್ವಕವಾಗಿ ಮಾಡೋದರಿಂದ ನಮಗೆ ಸಿದ್ಧಿ ಪ್ರಾಪ್ತಿ ಆಗ್ತದೆ. अपने को विधि द्वारा सिद्धि प्राप्त समझते हो. ತಮ್ಮನ್ನು ತಾವು ವಿಧಿಯ ಮುಖಾಂತರ ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಂಡಿದ್ದೀನಿ ಅಂತ ಅನಿಸ್ಲಿಕ್ಕತ್ತದೇನು ಅಂತ ಕೇಳ್ತಾರೆ ಬಾಬಾ. क्योंकि जो भी पुरुषार्थ करते हैं पुरुषार्थ का लक्ष्य ही है सिद्धि को पाना. ನಾವೇನು ಪುರುಷಾರ್ಥ ಮಾಡ್ತಾ ಇದ್ದೀವಿ, ಪುರುಷಾರ್ಥದ ಲಕ್ಷ್ಯ ಅಥವಾ ಗುರಿ ಏನಾಗಿದೆ, ಸಿದ್ಧಿಯನ್ನು ಮಾಡಿಕೊಳ್ಳೋದು. जैसे दुनिया वालों के पास आजकल रिद्धि सिद्धि बहुत है. ಹೊರಗಡೆ ಮಾಡ್ತಾರಲ್ಲ ರಿದ್ಧಿ ಸಿದ್ಧಿ, ತಪಸ್ಸು ಮಾಡೋದು, ಏನೋ ಚೀಟಿ ಕಟ್ಟೋದು, ಏನೋ ಸಾಧನೆ ಮಾಡ್ಕೊಳ್ಳೋದು, ಅವ್ರು ಅಂದ್ಕೊಂಡಂಗೆ ಸ್ಥೂಲದ ಮಾಡ್ತಾರೆ ಅವರು. उस तरफ है रिद्धि सिद्धि और यहाँ है विधि से सिद्धि. ಹೊರಗಡೆ ಏನು ಮಾಡ್ತಾರೆ, ರಿದ್ಧಿಯಿಂದ ಸಿದ್ಧಿ ಮಾಡ್ಕೊಳ್ತಾರೆ, ಇಲ್ಲಿ ವಿಧಿಯಿಂದ ಸಿದ್ಧಿ ಮಾಡ್ಕೊಳ್ತಿದೆ ಅಂತ ಹೇಳ್ತಾರೆ ಬಾಬಾ. ಯಥಾರ್ಥ है विधि और सिद्धि, उनको ही दूसरे रूप में लेने कारण रिद्धि सिद्धि. ರಿದ್ಧಿ ವಿಧಿ ಎರಡು ಒಂದೇನೆ, ಆದರೆ ಅವರು ಸ್ಥೂಲಕ್ಕೆ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಏನಾಗಿದೆ, ವಿನಾಶಿ ಪ್ರಾಪ್ತಿಗೆ ಬಳಕೆ ಮಾಡ್ಕೊಳಿಕತ್ತಾರೋ ಅದು ಏನಾಗುತ್ತೆ, ರಿದ್ಧಿ ಸಿದ್ಧಿ. ನಮ್ದು ಹಂಗಲ್ಲ, ನಾವು ಅವಿನಾಶಿ ಪ್ರಾಪ್ತಿಯನ್ನು ಮಾಡ್ಕೊಳ್ಳೋದಕ್ಕೆ ವಿಧಿ ಸಿದ್ಧಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ತೋ ಅಪನೆ ಕೋ ಸಿದ್ಧಿ ಸ್ವರೂಪ ಸಮಜ್ತೆ ಹೋ. ನಿಮ್ಮನ್ನು ನೀವು ಸಿದ್ಧಿ ಸ್ವರೂಪ ಅಂತ ಅಂದ್ಕೊಂಡಿದ್ದೀರಿ. ನೀವು जो भी संकल्प करते हो अगर यथार्थ विधि पूर्वक है तो उसकी रिजल्ट क्या निकलेगी. ನಮ್ಮಲ್ಲಿ ಏನು ಸಂಕಲ್ಪ ಇದೆಯೋ, ಏನು ಸಂಕಲ್ಪ ಮಾಡಿ ಒಂದು ವೇಳೆ ಯಥಾರ್ಥ ವಿಧಿಪೂರ್ವಕವಾಗಿ ಮಾಡಿದರೆ ಆ ರಿಸಲ್ಟ್ ಏನು ಬರ್ತದೆ, ಫಲಿತಾಂಶ ಏನು ಬರ್ತದೆ, ಸಿದ್ಧಿ. ನಾವೇನೇ ಕರ್ಮ ಮಾಡಿದರೂ ವಿಧಿಪೂರ್ವಕವಾಗಿ ಮಾಡಿದ್ದೇ ಆದರೆ ಅದರ ರಿಸಲ್ಟ್ ಏನಾಗುತ್ತೆ, ಸಿದ್ಧಿ ಹಾಗೇ ಆಗ್ತದೆ. ಬಾಬಾ ಹೇಳ್ತಾರೆ, तो हर संकल्प व कर्म अगर विधि पूर्वक है तो ಸಿದ್ಧಿ ಜರೂರ್ ಹೋತಿ ಹೇ. ನಮ್ಮ ಪ್ರತಿಯೊಂದು ಸಂಕಲ್ಪ ಅಥವಾ ಕರ್ಮ ವಿಧಿಪೂರ್ವಕ ಆಗಿದ್ದರೆ ಅದು ಸಿದ್ಧಿ ಆಗೇ ಆಗ್ತದೆ. ಅಗರ್ ಸಿದ್ಧಿ ನಹಿ ಹೇ ತೋ ವಿಧಿಪೂರ್ವಕ ಭಿ ನಹಿ ಹೇ. ನಾವು ಅಂದ್ಕೊಂಡಿದ್ದು ಸಿದ್ಧಿ ಆಗಿಲ್ಲ ಅಂತಂದರೆ ನಮ್ಮ ಪುರುಷಾರ್ಥ ವಿಧಿಪೂರ್ವಕ ಇಲ್ಲ ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. इसलिए भक्ति में भी जो कार्य करते हैं व कराते हैं वैल्यू उसकी विधि पर होती है. ಭಕ್ತಿನಲ್ಲಿಯೂ ಕೂಡ ಏನೋ ಕಾರ್ಯ ಮಾಡಿಸಿದ್ರು ಕೂಡ ಅದಕ್ಕೆ ಎದ್ರ ಮೇಲೆ ಬೆಲೆ ಇರ್ತದೆ, ವಿಧಿಯಿಂದ ಮಾಡಿದರೆ ಬೆಲೆ ಇರ್ತದೆ. ವಿಧಿಪೂರ್ವಕ ಹೋನೆ ಕಾರಣ ಉಸ್ ಸಿದ್ಧಿ ಕಾ ಅನುಭವ ಕರ್ತೆ ಹೇ. ಅವರೆಲ್ಲ ವಿಧಿಪೂರ್ವಕ ಮಾಡಿರೋದ್ರಿಂದ ಸಿದ್ಧಿಯ ಅನುಭವ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಸಭಿ ಶುರು ತೋ ಯಹಾ ಹುವಾ ಹೈ ನಾ. ಅದೆಲ್ಲ ಎಲ್ಲಿ ಶುರುವಾಯ್ತದೋ, ಮೊದಲಿಗೆ ಇಲ್ಲಿ ಶುರುವಾಯಿತು ಸಂಗಮಯುಗದಲ್ಲಿ. ಬಾಬಾ ಹೇಳ್ತಾರೆ, ಇಸ್ಲಿಯೇ ಪೂಛ್ ರಹೇ ಹೇ ಸಿದ್ಧಿ ಸ್ವರೂಪ್ ಅಪನೆ ಕೋ ಸಮಜ್ತೆ ಹೋ ವ ಅಭಿ ಬನಿನಾ ಹೇ. ಅದಕ್ಕೆ ಬಾಬಾ ಕೇಳ್ತಾರೆ, ಮಕ್ಕಳೇ ನೀವು ಸಿದ್ಧಿ ಸ್ವರೂಪ ಆಗಿದ್ದೀರೋ ಅಥವಾ ಇನ್ನೂ ಆಗಬೇಕಾಗಿದೆಯೋ. समय के प्रमाण दोनों ही फील्ड में रिजल्ट अब तक 95% जरूर होनी चाहिए. ಈಗ ಎಷ್ಟು ವರ್ಷ ಆಯಿತು, 90 ವರ್ಷ ಆಗ್ಲಿಕ್ಕತ್ತದಲ್ಲ ಬಾಬಾ. ಈ ಸಮಯಕ್ಕನುಸಾರವಾಗಿ ನಿಮ್ಮದು ರಿಸಲ್ಟ್ ಏನಾಗಬೇಕಾಗಿತ್ತು, 95%. ಇದು ಹೇಳಿದ್ದು ಯಾವಾಗ, 72ನಲ್ಲಿ ಹೇಳಿದ್ದಿದ್ದು. ಅವಾಗೇ ಏನಾಗಬೇಕಾಗಿತ್ತು, 95%. क्योंकि जैसे समय की रफ्तार को देख रहे हो, ಸಮಯದ ವೇಗ ಎಷ್ಟು ಫಾಸ್ಟ್ ಹೋಗ್ತಾ ಇದೆ. ಬಾಬಾ ಹೇಳ್ತಾರೆ, और चैलेंज भी करते हो तो जो चैलेंज की है वह संपन्न तब होगी जब आप लोगों की स्थिति संपन्न होगी. ಬಾಬಾ ಹೇಳ್ತಾರೆ, ನೀವು ಚಾಲೆಂಜ್ ಮಾಡಿದ್ರಿ ಅಂದರೆ ಪ್ರಮಾಣ ಮಾಡಿದ್ರಿ ಏನಂತ, ಸಂಪನ್ನ ಆಗ್ತೀವಿ ಅಂತ. ಸಂಪನ್ನ ಯಾವಾಗ ಆಗ್ತೀರಿ,
ಸ್ಥಿತಿ ಸಂಪನ್ನ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಯಹ ಜೋ ಚಾಲೆಂಜ್ ಕರ್ತೆ ಹೋ ವಹ ಪರಿವರ್ತನ್ ಕಿಸ್ಕೆ ಆಧಾರ ಪರ್ ಹೋಗಾ. ನೀವೇನು ಚಾಲೆಂಜ್ ಮಾಡ್ತೀರೋ ಆ ಪರಿವರ್ತನ ಎದರ ಆಧಾರದ ಮೇಲೆ ಹೋಗ್ತದೆ ಕೇಳ್ತಾರೆ ಬಾಬಾ. ಉಸ್ಕಾ ಫೌಂಡೇಶನ್ ಕೌನ್ ಹೈ, ಅದರದ್ದು ತಳಪಾಯ ಬುನಾದಿ ಯಾರು? आप लोग ही ಫೌಂಡೇಶನ್ ಹೋ. ಫೌಂಡೇಶನ್ ಯಾರು? ನೀವೇ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, अगर फाउंडेशन तैयार हो जाए तब फिर उसके बाद नंबरवार राजधानी भी तैयार हो. ನೀವು ಫೌಂಡೇಶನ್ ಬೇಗ ತಯಾರಾದರೆ ಅದರ ಮೇಲೆ ಏನು ನಿಂದಿರ್ತದೆ? ರಾಜಧಾನಿ ತಯಾರಾಗ್ತದೆ. तो जिन्हों को राज्य करने का अधिकार ही बनना है वह अपना अधिकार नहीं लेंगे तो दूसरों को फिर नंबरवार अधिकार कैसे प्राप्त होगा. ಬಾಬಾ ಹೇಳ್ತಾರೆ, ಜಿನೋಂಕೋ ರಾಜ್ಯ ಕರ್ನೇಕ ಅಧಿಕಾರಿ बनना है, ಯಾರನ್ನ ರಾಜ್ಯದ ಅಧಿಕಾರಿಯನ್ನಾಗಿ ಮಾಡಬೇಕಾಗಿದೆಯೋ ವಹ ಅಪನ ಅಧಿಕಾರ ನಹಿ ಲೇಂಗೆ ತೋ, ನೀವು ನಿಮ್ಮ ಅಧಿಕಾರವನ್ನು ತಗೊಳ್ಳಿಲ್ಲ ಅಂದರೆ ಬೇರೆಯವರನ್ನು ನಂಬರ್ 1 ಅಧಿಕಾರಿ ಪ್ರಾಪ್ತಿಯನ್ನು ಹೇಗೆ ಮಾಡಿಸ್ತೀರಾ ಅಂತ ಕೇಳ್ತಾರೆ ಬಾಬಾ. और 4 वर्ष की जो चैलेंज देते हो उसके हिसाब से जो विश्व परिवर्तन का कार्य होना है वह जब तक आप लोगों की स्थिति विधि द्वारा सिद्धि को प्राप्त न हुई होगी तो इस विश्व कल्याण के कर्तव्य में भी कैसे सिद्ध होंगे. ಪಾಪ ಕೇಳ್ತಾರೆ, ಏನೋ 4 ವರ್ಷ ಅಂತ ಚಾಲೆಂಜ್ ಮಾಡಿದ್ರಂತೆ, ಅದಕ್ಕನುಸಾರವಾಗಿ ಆ ಲೆಕ್ಕದ ಅನುಸಾರವಾಗಿ ವಿಶ್ವ ಪರಿವರ್ತನದ ಕಾರ್ಯ ಆಗಬೇಕು. ಅದು ಎಲ್ಲಿ ತನಕ ತಾವು ತಮ್ಮ ಸ್ಥಿತಿ ವಿಧಿಯ ಮುಖಾಂತರ ಸಿದ್ಧಿ ಪ್ರಾಪ್ತಿ ಆಗಲಿಲ್ಲ ಅಂತಂದರೆ ಈ ವಿಶ್ವ ಕಲ್ಯಾಣದ ಕರ್ತವ್ಯ ಅಂತ ಹೇಗೆ ಸಿದ್ಧ ಮಾಡ್ತೀರಾ? ವಿಶ್ವ ಕಲ್ಯಾಣವನ್ನು ಹೇಗೆ ಮಾಡ್ತೀರಾ? ನೀವು ವಿಶ್ವ ಕಲ್ಯಾಣಕಾರಿ ಅಂತ ಹೆಂಗೆ ಅಂದ್ಕೊಳ್ತೀರಿ ನಿಮ್ಮಷ್ಟಕ್ಕೆ ನೀವು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಪೆಹಲೆ ಸ್ವಯಂ ಕಿ ಸಿದ್ಧಿ ಹೋಗಿ, ಮೊದಲು ನಾನು ಸಿದ್ಧಿ ಆಗಬೇಕು, ಅನಿಸ್ಬೇಕು ನನಗೆ ನಾನು ಸಿದ್ಧಿ ಆಗಿದ್ದೀನಿ, ಏನು ಅಂದ್ಕೊಂಡಿದ್ದೀನೋ ಅದನ್ನು ಮಾಡಿದ್ದೀನಿ. इतना बड़ा कर्तव्य इतने थोड़े समय में संपन्न करना है तो कितनी तेज स्पीड होनी चाहिए. ಬಾಬಾ ಹೇಳ್ತಾರೆ, ಇದು ಕಾರ್ಯ ಸಣ್ಣದಿಲ್ಲ, ಇದು ಸಂಪನ್ನ ಆಗೋ ಕಾರ್ಯ ಸಣ್ಣದೇನಿದು. ಅದನ್ನು ಕೇಳ್ತಾರೆ ಬಾಬಾ, ಇಂಥ ದೊಡ್ಡ ಕರ್ತವ್ಯವನ್ನು ನಾವೇನು ಮಾಡಬೇಕಾಗಿದೆ? ಕಡಿಮೆ ಸಮಯದಲ್ಲಿ ಮಾಡಿ ಸಂಪನ್ನ ಆಗಬೇಕಾಗಿದೆ ಅಂತಂದರೆ ನಮ್ಮ ಸ್ಪೀಡು ಎಷ್ಟು ಜೋರಿರಬೇಕು, ತೀವ್ರ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, जबकि 35 वर्ष की स्थापना के कार्य में 50% तक पहुँचे हैं तो अब वर्ष में 100% तक लाना है. ಬಾಬಾ ಹೇಳ್ತಾರೆ, 35 ವರ್ಷ ಸ್ಥಾಪನೆಯ ಕಾರ್ಯದಲ್ಲಿ 50% ಬಂದಿದ್ದೀರಾ ಅಂತಂದರೆ ಈ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಏನು ಮಾಡಬೇಕಂತೆ? 100% ಬರಬೇಕು ಅಂತ ಹೇಳ್ತಾರೆ ಬಾಬಾ. तो उसके लिए क्या करना पड़ेगा? ಹೆದರ್ಕೋಬೇಡ್ರಿ, ಅದನ್ನು ಹೇಳ್ತಾರೆ ಬಾಬಾ ಹೆಂಗೆ ಮಾಡಬೇಕು ಅಂತ. ಅದಕ್ಕೇನು ಮಾಡಬೇಕು? इसके लिए कोई प्लान बनाते हो, ಏನಾದರೂ ಪ್ಲ್ಯಾನ್ ಮಾಡ್ತೀರೇನು? ಸ್ಪೀಡ್ ಕೋ ಕೈಸೆ ಪೂರಾ ಕರೆಂಗೆ, ಹೆಂಗೆ ಸ್ಪೀಡಾಗಿ ಮಾಡಬೇಕು? ಸಿದ್ಧಿ ಸ್ವರೂಪ್ ಬನೆ ಅರ್ಥಾತ್ ಸಂಕಲ್ಪ ಕಿಯಾ और ಸಿದ್ಧಿ ಪ್ರಾಪ್ತ ಹೋ. ಹೆಂಗೆ ಸಿದ್ಧಿ ಸ್ವರೂಪ ಅಂತಂದರೆ ಹಿಂಗಾಗಬೇಕು ಅಂತ ಸಂಕಲ್ಪ ಮಾಡಿದೆ ಅದು ಆಗ್ಬಿಡ್ಬೇಕು. ತಥಾಸ್ತು ಅಂತ ಹೇಳ್ತಾರಲ್ಲ, ಯಹ ಹೇ 100% ಸಿದ್ಧಿ ಸ್ವರೂಪ್ ಕಿ ನಿಶಾನಿ. ತಥಾಸ್ತು ಅಂತ ಎಲ್ಲಿಂದ ಬಂತದು? ಅದು ಇಲ್ಲಿಂದನೇ ಬಂತು. ಅವರೆಲ್ಲ ಹೊರಗಡೆ ಭಕ್ತಿ ಮಾರ್ಗದಲ್ಲಿ ಕೇಳ್ತಾರಲ್ಲ, ಯಾರು ಏನಾದರೂ ಹಿಂಗಾಗಬೇಕಾಗಿದ್ರಿ ಹಂಗಾಗಬೇಕಾಗಿದ್ರಿ ಅಂತ ಸನ್ಯಾಸಿಗಳ ಕಡೆ ಹೋದ ಕೂಡಲೇ ಅವ್ರೇನು ಮಾಡ್ತಾರೆ? ಸನ್ಯಾಸಿಗಳು ತಥಾಸ್ತು ಅಂದ್ಬಿಡ್ತಾರೆ. ಅದು ಎಲ್ಲಿಂದ ಶುರುವಾಯಿತು? ಇಲ್ಲಿ ನಾವು ಸಿದ್ಧಿ ಮಾಡ್ಕೊಂಡ್ವಲ್ಲ, ಏನು ಸಂಕಲ್ಪ ಕಿಯಾ और सिद्ध हुआ. यह है 100% सिद्धि स्वरूप की निशानी. कर्म किया और ಸಿದ್ಧಿ ಪ್ರಾಪ್ತ. ಬಾಬಾ ಏನು ಹೇಳ್ತಾರೋ ಅದಕ್ಕೆ ಏನು ಹೇಳಿದ್ರು? ಮಮ್ಮ ಅದೆಲ್ಲ ಏನು ಮಾಡಿದ್ರು? ಹಾಜಿ 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 ಪಾಠ ಅಂತ ಹೇಳ್ತೀವಲ್ಲ, ಬಾಬಾ ಏನು ಹೇಳಿದರು? ಹಾಜಿ ಅಂತ ಹೇಳ್ತಿದ್ರು.
बाबा ಹೇಳ್ತಾರೆ कर्म किया और सिद्धि प्राप्ति। जब साधारण नॉलेज के आधार से रिद्धि सिद्धि को प्राप्त कर सकते हैं, ಅವ್ರ ನಾಲೆಜ್ ಅಂಥದ್ದಿದೆ, ಅವ್ರ ಜ್ಞಾನ ಅಂಥಪರೇನು ದೊಡ್ಡ ಜ್ಞಾನ ಅಲ್ಲ, ಅದು ಸಾಧಾರಣ ಜ್ಞಾನ. ಅಂಥ ಸಾಧಾರಣ ಜ್ಞಾನದಿಂದ ಅವರು ರಿದ್ಧಿ ಸಿದ್ಧಿ ಮಾಡ್ಕೋತಾರಂತಂದರೆ तो यह श्रेष्ठ नॉलेज के आधार पर विधि से सिद्धि को नहीं प्राप्त कर सकते. ಇದು ಎಂಥ ಜ್ಞಾನ ಇದೆ, ಭಗವಂತನ ಜ್ಞಾನ, ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠ ಜ್ಞಾನ. ಇಂಥ ಜ್ಞಾನ ಪಡ್ಕೊಂಡು ವಿಧಿಯಿಂದ ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕಾಗಲ್ಲೇನು. यह चेकिंग चाहिए कौन सी विधि में कमी रह जाती है जो फिर सिद्धि भी संपूर्ण नहीं होती. ಚೆಕ್ ಮಾಡ್ಕೊಳ್ಳಿ, ಯಾವ ವಿಧಿ ಕಡಿಮೆ ಇದೆ, ಅದರಿಂದ ನಂದು ಸಿದ್ಧಿ ಸಂಪೂರ್ಣ ಆಗ್ತಿಲ್ಲ. ವಿಧಿ ಕೋ ಚೆಕ್ करने से ಸಿದ್ಧಿ ಆಟೋಮೆಟಿಕಲಿ ठीक हो जाएगी. ವಿಧಿಯನ್ನು ಚೆಕ್ ಮಾಡ್ಕೊಳ್ಳೋದ್ರಿಂದ ಆಟೋಮೆಟಿಕ್ಕಾಗಿ ಠೀಕ್ ಆಗ್ತದೆ. ಬಾಬಾ ಮೇಲಿಂದ ಹೇಳ್ತಿದ್ದಾರೆ ವಿಧಿ ವಿಧಿ ವಿಧಿ. ಏನು ವಿಧಿ ಅಂದರೆ? ವಿಧಿ ಸೆ ಸಿದ್ಧಿ ಅಂತ ಹೇಳ್ತಾರೆ ಬಾಬಾ. ಏನು ವಿಧಿ ಅಂದರೆ? ವೆರಿ ಗುಡ್. ಏನು? ಶ್ರೀಮತ್. ಇಲ್ಲಿ ವಿಧಿ ಅಂತಂದ್ರೇನು? ಶ್ರೀಮತ್. ಬಾಬಾ ಏನು ಹೇಳ್ತಾರೆ ಹಂಗೆ ಮಾಡ್ಕೊತ ಹೋದರೆ ಆಟೋಮೆಟಿಕ್ಕಾಗಿ ಏನಾಗ್ತದೆ? ಸಿದ್ಧಿ ಆಗ್ತದೆ. ಅದು ಹೇಳ್ತಾರೆ ಬಾಬಾ. ವಿಧಿ को चेक करने से सिद्धि ऑटोमेटिकली ठीक हो जाएगी. इसमें भी सिद्धि न प्राप्त होने का मुख्य कारण यह है जो एक ही समय तीनों रूप से सर्विस नहीं करते. ಬಾಬಾ ವಿಧಿ ಸೆ ಸಿದ್ಧಿ ಯಾಕೆ ಆಗ್ತಿಲ್ಲ, ಅದಕ್ಕೇನು ಕಾರಣ ಅಂತಂದರೆ ಮೂರು ರೀತಿಯಿಂದ ಒಂದೇ ಥರ ಮಾಡೋದಿಲ್ಲ. ಮೂರು ರೀತಿ ಅಂದರೆ ಮನಸ, ವಾಚ, ಕರ್ಮಣ. ಮನಸ್ಸು ಸಂಕಲ್ಪ ಏನು ಮಾಡ್ತೀವೋ ಅದೇ ಮಾತು ಬರಬೇಕು, ಅದೇ ಕರ್ಮ ಆಗಬೇಕು. ಮೂರು ಅಟ್ ಎ ಟೈಮ್ ಆಗಬೇಕು ಅಂತ ಹೇಳ್ತಾರೆ ಬಾಬಾ. तीनों रूप से सर्विस नहीं करते, तीनों रूपों और तीनों रीति से एक समय करना है. ನಾನಿವತ್ತು ಇಷ್ಟು ಯೋಗ ಮಾಡಬೇಕು ಅಂತ ಸಂಕಲ್ಪ ಬಂತು, ಹೇಳಿಬಿಡ್ಬೇಕು ಮನಸ್ಸಿಗೆ. ಹೇಳಿದ ತಕ್ಷಣ ಏನು ಮಾಡಬೇಕು? ಕರ್ಮದಲ್ಲಿ ಬಂದುಬಿಡ್ಬೇಕು. ಅಲ್ಲಿಗೆ ಸಿದ್ಧಿ. ಆಮೇಲೆ ಇನ್ನೊಂದು ಸಿದ್ಧಿ ಅಂದರೆ ಏನು ಅದು ಗೊತ್ತಾಗಬೇಕಲ್ಲ. ಏನು ಸಿದ್ಧಿ ಮಾಡ್ಕೋಬೇಕಾಗಿರಲಿಲ್ಲ. ಹೊರಗಡೆ ಅವರು ಏನೇನೋ ಸ್ಥೂಲದೆಲ್ಲ ಸಿದ್ಧಿ ಮಾಡ್ಕೋತಾರೆ. ನಮಗಿಲ್ಲೇನು ಸಿದ್ಧಿ ಮಾಡ್ಕೋಬೇಕಾಗಿದೆ? ಬರೀ ವಿಧಿ ಸಿದ್ಧಿ ವಿಧಿ ಸಿದ್ಧಿ ಅಂತ ಹೇಳ್ಕೊತ ಹೊಂಟಿದ್ದೀವಿ. ಸಿದ್ಧಿ ಅಂದರೆ ಏನು? ಅನಾತ್ಮ 100% ಸಂಪನ್ನ ಆಗೋದೇ ನಮ್ಮದು ಸಿದ್ಧಿ. ನಮ್ಮದು ಅದೇ ಗುರಿ ಅಲ್ಲ. ಅದು ಹೇಳ್ತಾರೆ ಬಾಬಾ. ನಾಲೆಜ್ಫುಲ್, ಪವರ್ಫುಲ್ ಅವ್ರ ಲವ್ಫುಲ್ ಮೂರು ಬೇಕು. ನಾಲೆಜ್ಫುಲ್, ಪವರ್ಫುಲ್, ಲವ್ಫುಲ್. ಅವ ಹೇಳ್ತಾರೆ ಮಾಸ್ಟರ್ ಜ್ಞಾನ ಸಾಗರ್ ಬೇಕು, ಮಾಸ್ಟರ್ ಸರ್ವಶಕ್ತಿವಾನ್ ಇರಬೇಕು, ಮಾಸ್ಟರ್ ಪ್ರೇಮ್ ಸಾಗರ್ ಲವ್ಫುಲ್. ಲವ್ ಅವ್ರ ಲಾ, ಇದನ್ನು ಡಿಫ್ರೆನ್ಸ್ ಮಾಡಬೇಕು ನಾವು. ಲವ್ ಮತ್ತು ಪ್ರೀತಿ ಮತ್ತು ನಿಯಮ ಎರಡೂ ಇರಬೇಕು. ಪ್ರೀತಿ ಮಾಡೋದು ಅಂದ್ಕೊಳ್ಳೆ ಬರೀ ಅವ್ರು ಏನು ತಪ್ಪು ಮಾಡಿದ್ರು ಹೆಂಗೆ ಮಾಡಿದ್ರು ಪ್ರೀತಿ ಮಾಡ್ಕೊತ ಹೋಗೋದಲ್ಲ, ಅಲ್ಲಿ ನಿಯಮನೂ ಇರಬೇಕು. ಲವ್ ಆ್ಯಂಡ್ ಲಾ ಅಂತ ಹೇಳ್ತಾರೆ ಬಾಬಾ. ದೋನೋ ಸಾಥ್ ಸಾಥ್ ಆ ಜಾತೆ ಹೇ, ಅವು ಎರಡೂ ಜೊತೆಗೇ ಇರಬೇಕು. ಇಂತು ತೀನೋ ರೂಪ್ ಸೇ ತೋ ಸರ್ವಿಸ್ ಕರ್ನಿ ಹಿ ಹೇ, ಲೇಕಿನ್ ತೀನೋ ರೀತಿ ಸೇ ಭೀ ಕರ್ನಿ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ ಈ ಮೂರು ರೂಪದಿಂದ ಸರ್ವಿಸ್ ಮಾಡಬೇಕಾಗಿದೆ, ಆದರೆ ತೀನೋ ರೀತಿ ಸೇ ಭೀ ಕರ್ನಿ ಹೇ. ಮೂರು ರೂಪದಲ್ಲಿ, ಮೂರು ರೀತಿಯಲ್ಲಿ. ಮೂರು ರೂಪ ಯಾವುದು? ಮನ್ ವಚನ್ ಕರ್ಮ ರೂಪ. ರೀತಿ ನಾಲೆಜ್ಫುಲ್, ಪವರ್ಫುಲ್, ಲವ್ಫುಲ್. ಈಗ ಜ್ಞಾನ ಹೇಳಬೇಕಾಗಿದೆ. ಜ್ಞಾನ ಹೆಂಗೆ ಹೇಳಬೇಕು? ನಾನು ಜ್ಞಾನ ಸಾಗರ ಆಗಬೇಕು, ನನ್ನಲ್ಲಿ ಶಕ್ತಿ ಇರಬೇಕು, ಮತ್ತು ಪ್ರೀತಿಯಿಂದ ಹೇಳಬೇಕು. ಇವು ಮೂರು ರೀತಿಯಿಂದ ಹೇಳಿದಾಗ ಏನಾಗ್ತದೆ? ಸಿದ್ಧಿ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ನನಗೆ ನಾನು ಬರೋ ಬಂದಿಗೆ ಹೇಳೋದಲ್ಲ, ನನಗೆ ನಾನು ಏನಿರಬೇಕು? ನಾಲೆಜ್ಫುಲ್ ಆಗಿರಬೇಕು, ನನಗೆ ನಾನು ಪವರ್ಫುಲ್ ಆಗಿರಬೇಕು, ನನ್ನನ್ನು ನಾನು ಪ್ರೀತಿಸಬೇಕು. ಹೆಂಗೆ ಪ್ರೀತಿಸಬೇಕು? ನಿಯಮ, ಜೊತೆಗೆ ನಿಯಮ ಅಂತ ಹೇಳ್ತಾರೆ ಬಾಬಾ.
ಬಾಬಾ ಹೇಳ್ತಾರೆ, अर्थात मनसा वाचा कर्मणा तीनों रीति से और एक ही समय तीनों रूप से करनी है। जब वाणी द्वारा सर्विस करते हो तो मनसा भी पावरफुल हो। ಬಾಬಾ ಹೇಳ್ತಾರೆ, ವಾಣಿ ಮುಖಾಂತರ ಏನೋ ಹೇಳ್ತೀವಿ, ಆವಾಗ ನಮ್ಮ ಮನಸ್ಸು ಏನಿರಬೇಕು, पावरफुल ಆಗಿರಬೇಕು। पावरफुल स्टेज से उनकी मनसा को भी चेंज कर देंगे। ಸುಮ್ಮನೆ ನನ್ನ ಹತ್ರ ಧ್ಯಾನ ಇದೆ ಅಂತ ಕೊಟ್ಟರೆ ನಡೆಯೋದಿಲ್ಲ ಅಂತಾರೆ ಬಾಬಾ। ಪವರ್ಫುಲ್ ಇರಬೇಕು, ಆತ್ಮನ ಪ್ರತಿ ಪ್ರೇಮ ಇರಬೇಕು। ಈ ಆತ್ಮನು ಪರಮಾತ್ಮನ ಕಡೆ ಬರಲಿ ಅಂತ ಮೊದಲು ಪ್ರೇಮ ಇರಬೇಕು, ಆಮೇಲೆ ಶಕ್ತಿ ಬೇಕು, ಮತ್ತು ಹೇಳ್ತಾರೆ ಬಾಬಾ ಜ್ಞಾನನೂ ಬೇಕು। पावरफुल स्टेज से उनकी मनसा को भी चेंज कर देंगे और वाणी द्वारा उनको नॉलेजफुल बना देंगे। और फिर कर्मणा सर्विस अर्थात जो उनके संपर्क में आते हैं वह संपर्क कैसा फुल हो, जो ऑटोमेटिकली वह महसूस करे कि यह कोई अपने गॉडली फैमिली में पहुंच गया हूँ। ಹೆಂಗೆ ಹೇಳ್ಬೇಕಂತವ್ರಿಗೆ, ಪವರ್ಫುಲ್ ಸ್ಥಿತಿಯಿಂದ ಅವ್ರಿಗೆ ಹೇಳಿದರೆ ಅವ್ರ ಮನಸ್ಸು ಕೂಡ ಏನಾಗ್ತದೆ, ಚೇಂಜ್ ಆಗ್ತದೆ। ವಾಣಿಯ ಮುಖಾಂತರ ಅವ್ರಿಗೆ ಜ್ಞಾನನೂ ಹೇಳ್ದಂಗೆ ಆಗ್ತದೆ। ಅಲ್ಲದೆ ಕರ್ಮಣ, ಅದು ಸರ್ವಿಸ್ ಅಲ್ಲ, ಜ್ಞಾನ ಹೇಳೋದು ಒಂದು ಸೇವೆ। ಅರ್ಥಾತ್ ಉನ್ಕೆ ಸಂಪರ್ಕ ಮೇ ಆತೆ ಹೇ ವಹ ಸಂಪರ್ಕ ಕೈಸಾ ಫುಲ್ ಹೋ, ಅವ್ರ ಸಂಪರ್ಕದಲ್ಲಿ ಬಂದಾಗ ನಮ್ಮ ಸಂಬಂಧ ಹೆಂಗಿರಬೇಕು ಅಂತಂದರೆ ಗಾಡ್ಲಿ ಫ್ಯಾಮಿಲಿ ಅಂತ ಅವ್ರಿಗೆ ಅನುಭವ ಆಗಬೇಕು। ಇವರೇನೋ ಹೆಂಗಿದ್ದಾರೆ, ಪರಮಾತ್ಮನ ಮಕ್ಕಳಿದಾರಂತ ಅವ್ರಿಗೆ ಅನುಭವ ಆಗಬೇಕು ಅಂತ ಹೇಳ್ತಾರೆ ಬಾಬಾ। वह चलन ही ऐसी हो जिससे वह फील करे कि यह मेरी असली ಫ್ಯಾಮಿಲಿ है। ನಮ್ಮ ನಡವಳಿಕೆ ಹೆಂಗಿರಬೇಕು ಅಂತಂದರೆ ಅವ್ರಿಗೆ ಅನುಭವ ಆಗಬೇಕು, ನಿಜವಾದ ಕುಟುಂಬ ಇದೇ ನಮ್ಮದು ಅಂತ ಅವ್ರಿಗೆ ಅನಿಸ್ಬೇಕು ಅಂತ ಹೇಳ್ತಾರೆ ಬಾಬಾ। अगर इन तीनों रीति से उनकी मनसा को भी कंट्रोल कर लो और वाणी से नॉलेज दे, लाइट माइट का वरदान दो और कर्मणा अर्थात संपर्क द्वारा अपनी स्थूल एक्टिविटी द्वारा गॉडली फैमिली का अनुभव कराओ। ಬಾಬಾ ಹೇಳ್ತಾರೆ, ಚಲನೆ ಹೆಂಗಿರಬೇಕು ಅಂತಂದರೆ ಅದರಿಂದ ಅವ್ರಿಗೆ ಅನುಭವ ಆಗಬೇಕು, ನಂದು ನಿಜವಾದ ಕುಟುಂಬ ಇದೆ। ಈ ಮೂರು ರೀತಿಯಿಂದ ಉನ್ಕಿ ಮನಸಾಕು, ಅವರ ಮನಸ್ಸನ್ನು ಕಂಟ್ರೋಲ್ ಮಾಡುವಂಥದ್ದು, ವಾಣಿಯಿಂದ ಜ್ಞಾನ ಹೇಳುವಂಥದ್ದು, ಲೈಟ್ ಮೈಟ್ ಕ ವರದಾನ್ದು, ಅವ್ರಿಗೇನು ಮಾಡಿ ನೀವು ವರದಾನ ಕೊಡಿ। ಕರ್ಮಣ ಅರ್ಥಾತ್, ಕರ್ಮಣ ಅಂತಂದರೆ ಸಂಬಂಧ ಮುಖಾಂತರ, ಸ್ಥೂಲ ಆ್ಯಕ್ಟಿವಿಟಿಯ ಮುಖಾಂತರ ದೇವ ಕುಟುಂಬದ ಅನುಭವ ಅವರಿಗೆ ಮಾಡಿಸ್ಬೇಕು। ಇಲ್ಲಿ ಮೂರು ಕೆಲಸ ಅಟ್ ಎ ಟೈಮ್ ನಡೀತಿರ್ತದೆ ಅಂತಾರೆ ಬಾಬಾ। ಜ್ಞಾನನೂ ಕೊಡಬೇಕು, ಪ್ರೀತಿನೂ ಕೊಡಬೇಕು, ಅದರ ಜೊತೆಗೆ ಶಕ್ತಿನೂ ಕೊಡಬೇಕು। ಅದು ಕರ್ಮಣನೂ ಆಗ್ತದೆ, ಮನಸಾನೂ ಆಗ್ತದೆ, ವಾಚಾನೂ ಆಗ್ತದೆ। ಇಷ್ಟೆಲ್ಲ ಮಾಡೋದ್ರಿಂದ ಅವರು ಜ್ಞಾನವನ್ನು ಧಾರಣೆ ಮಾಡ್ಕೋತಾರೆ। ತೊಯ್ಸ್ ವಿಧಿಪೂರ್ವಕ, ಇದಕ್ಕೇನು ಹೇಳ್ತಾರೆ, ವಿಧಿ, ವಿಧಿಪೂರ್ವಕ ಸರ್ವಿಸ್ ಕರೋ ತೋ ಸಿದ್ಧಿ ನಹಿ ಹೋಗಿ। ಇಷ್ಟು ವಿಧಿಪೂರ್ವಕದಿಂದ ನಾವು ಸರ್ವಿಸ್ ಮಾಡಿದ್ದೇ ಆದರೆ ಸಿದ್ಧಿ ಆಗೋದಿಲ್ಲೇನು। ಏಕ್ ಹಿ ಸಮಯ ತೀನೋ ರೀತಿ ಅವ್ರ ತೀನ್ ರೂಪ್ ಸೆ ಸರ್ವಿಸ್ ನಹಿ ಕರ್ತೆ ಹೋ, ಸಿದ್ಧಿ ಆಗೋದಿಲ್ಲ ಅಂತಂದರೆ ಏನರ್ಥ, ಒಂದೇ ಸಮಯದಲ್ಲಿ ಮೂರು ರೀತಿಯಿಂದ ಮೂರು ರೂಪದಿಂದ ಸರ್ವಿಸ್ ಮಾಡಬೇಕು, ಅದು ಆಗ್ತಿಲ್ಲ। जब वाचा में आते हो तो मनसा जो पावरफुल होनी चाहिए वह कम हो जाती है। ಮಾತಾಡ್ತಿದ್ರಿ ಅಂತಂದರೆ ಶಕ್ತಿ ಇರೋದಿಲ್ಲ। जब रमणीक एक्टिविटी से किसको संपर्क में लाते तो भी मनसा जो पावरफुल होनी चाहिए वह नहीं रहती। ಯಾವುದಾದ್ರೂ ಒಂದು ಕಡಿಮೆ ಇರೋದ್ರಿಂದ ಏನು ಸಿದ್ಧಿ ಮಾಡ್ಕೋಬೇಕಂತೀವೋ ಆ ಸಿದ್ಧಿ ಆಗೋದಿಲ್ಲ। तो एक ही समय तीनों अगर इकट्ठी हो तो सिद्धि जरूर मिलेगी। इस रीति से सर्विस करने का अभ्यास और अटेंशन होना चाहिए। ಈ ಥರ ನೀವೇನು ಮಾಡಬೇಕು, ಅಭ್ಯಾಸನೂ ಮಾಡಬೇಕು, ಅದರ ಕಡೆ ಗಮನ ಕೊಡಬೇಕು। संबंध में नहीं आते, डीप संपर्क में नहीं, ऊपर ऊपर के संपर्क में आते हैं। ಸುಮ್ಮನೆ ಮೇಲ್ಮೇಲೆ ಪ್ರೇಮ ತೋರಿಸ್ದಂಗೆ ಮಾಡ್ತೀರಿ ಅಂತಾರೆ ಬಾಬಾ।
ಡೀಪ್ ಪ್ರೇಮ ಅಂದರೆ ಈಗ ನಮ್ಮ ಮನೆಯಾಗಿನ ಹಂಗೆ ನೋಡಿದ್ರೆ ನಾವು ಮನೆಯಾಗಿನವ್ರಿಗೂ ಪ್ರೀತಿ ತೋರ್ಸಂಗಿಲ್ಲ ಅನ್ನಿಸ್ತೈತಿ ಬಾಬಾ ಹೇಳೋ ಲೆಕ್ಕಕ್ಕೆ. ಬಾಬಾ ಹೇಳ್ತಾರೆ ನೀವು ಸಂಬಂಧ ಅಷ್ಟು ಡೀಪ್ ಆಗಿಲ್ಲ ನಿಮ್ಮದು. ऊपर ऊपर के संपर्क में आते हैं, वह ऊपर का समय अल्पकाल का रहता है. ಸುಮ್ಮನೆ ನೀವು ಏನೋ ಪ್ರಭಾಕುಮಾರಿ ಸಂಪರ್ಕದಲ್ಲಿ ಬಂದಾಗ ನಾವೆಲ್ಲರನ್ನ ಒಳ್ಳೆಯ ರೀತಿಯಿಂದ ನೋಡಬೇಕು, ಪ್ರೀತಿ ಮಾಡಬೇಕು ಅಂತ ಮಾಡಿದರೆ ಅದು ಅಲ್ಪಕಾಲದ್ದಾಗ್ತದೆ. वह ऊपर का समय अल्पकाल का रहता है, भले लव में लाते भी हो लेकिन लवफुल के साथ पावरफुल हो. इन आत्माओं में भी पावर भरे जिससे वह समस्याओं, वायुमंडल, वाइब्रेशन का सामना कर सदा काल संबंध में रहे, वह नहीं होता. ಬಾಬಾ ಹೇಳ್ತಾರೆ ಮೇಲ್ಮೇಲೆ ಮಾಡೋದ್ರಿಂದ ಲವ್ಫುಲ್ ಇರೋದಿಲ್ಲ, ಅದರ ಜೊತೆಗೆ ಶಕ್ತಿ ಇಲ್ಲ, ವಾಯುಮಂಡಲ ಇರಬೇಕು, ವೈಬ್ರೇಷನ್ಸ್ ಇರಬೇಕು. ಇವೆಲ್ಲ ಸದಾಕಾಲ ಸಂಬಂಧದಲ್ಲಿ ಇದ್ರೆ ಆಗ್ತದೆ, ಇಲ್ಲ ಅಂದರೆ ಸಿದ್ಧಿ ಆಗೋದಿಲ್ಲ. या तो नॉलेज पर अट्रैक्टिव होते हैं वा लव पर होते हैं. ಕೆಲವರು ಭಾಳ ಚಂದ ಸ್ಪೀಚ್ ಮಾಡ್ತಾರೆ, ಬರೀ ಆ ಸ್ಪೀಚಿಗೆ ಅಟ್ರಾಕ್ಟ್ ಆಗಿಬಿಡ್ತೀವಿ. ಬರೀ ಏನು ಮಾಡ್ತಾರೆ, ಬರೀ ಸಾಹಿತ್ಯ ಕಡೆ ಲಕ್ಷ್ಯ ಕೊಟ್ಟು ಒಳ್ಳೊಳ್ಳೆ ಪದಗಳಿಂದ ಸ್ಪೀಚ್ ಮಾಡ್ತಾರೆ, ಅಥವಾ ಕೇವಲ ಬರೀ ಪ್ರೇಮ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ज़्यादा लव पर होते हैं, ಸೆಕೆಂಡ್ ನಂಬರ್ ನಾಲೆಜ್. ಬಾಬಾ ಹೇಳ್ತಾರೆ ಹೆಚ್ಚು ಪ್ರೀತಿ ಮಾಡ್ತೀರಾ, ನಾಲೆಜ್ ಕೊಡೋದೇನಿರ್ತದೆ ನಂಬರು ಸೆಕೆಂಡ್ ಆಗ್ತದೆ. ಲೇಕಿನ್ पावरफुल ऐसा हो जो कोई भी बात सामने आवे तो हिले नहीं, यह कमी अर्जुन है. ಬಾಬಾ ಹೇಳ್ತಾರೆ ಏನು ಪವರ್ಫುಲ್ ಇದ್ರಿ ಅಂತಂದರೆ ಶಕ್ತಿಯ ವಿಧಿಯಿಂದ ನೀವು ಸರ್ವಿಸ್ ಮಾಡ್ತಿದ್ರೆ ಏನೇ ಬಂದರೂ ನೀವು ಅಲುಗಾಡೋದಿಲ್ಲ ಅಂತಾರೆ ಬಾಬಾ. जो सर्विसेबल निमित्त बनते हैं उन्हों में भी नॉलेज ज़्यादा है, लव भी है, लेकिन पावर कम है. ಯಾರು ಸರ್ವಿಸೇಬಲ್ ಆಗಿದ್ದೀರಿ, ಸೇವೆ ಮಾಡ್ತೀರಾ, ನಾಲೆಜ್ಫುಲ್ ಇದ್ದೀರಾ, ಆದರೆ ಲವ್ಫುಲ್ ಇದ್ದೀರಾ, ನಿಮ್ಮಲ್ಲಿ ಶಕ್ತಿ ಇಲ್ಲ. ಇಷ್ಟಿಷ್ಟಕ್ಕೆ ಏನು ಮಾಡಿಬಿಡ್ತೀವಿ ನಾವು, ಝರ್ಮುಯಿ ಆಗಿಬಿಡ್ತೀವಿ. पावरफुल स्टेज की निशानी क्या होगी? पावरफुल स्थितिಯ संकेत ಏನಾಗಿದೆ? एक सेकंड में कोई भी वायुमंडल व वातावरण को, माया की कोई भी समस्या को खत्म कर देंगे. ಯಾರು ಪವರ್ಫುಲ್ ಆಗಿರ್ತೀರೋ, ವಾತಾವರಣ ಏನೇ ಇರಲಿ, ಮಾಯೆ ಬರಲಿ, ಆ ಸಮಸ್ಯೆಯನ್ನು ಏನು ಮಾಡಿಬಿಡ್ತೀರಾ ನೀವು, ಹಲ್ ಮಾಡಿಬಿಡ್ತೀರಾ, ಖತಮ್ ಮಾಡಿಬಿಡ್ತೀರಾ. ಕಬ್ ಹಾರ್ ನಹಿ ಖಾವೆಂಗೆ, ಎಂದು ಅವರು ಸೋಲುವುದಿಲ್ಲ. जो भी आत्माएं समस्या का रूप बनकर आती हैं, ಕೆಲವೊಂದು ಆತ್ಮಗಳು ಯಾವಾಗಲೂ ಏನು ಮಾಡ್ತಿರ್ತಾರೆ, ಸಮಸ್ಯೆನೇ ಹುಟ್ಟಾಕ್ತಿರ್ತಾರೆ. ಅಲ್ಲಿ ನಾವು ಏನು ಮಾಡಬೇಕು, ಅವ್ರಿಗೆ ಏನು ಮಾಡಬೇಕು, ಥ್ಯಾಂಕ್ಸ್ ಹೇಳ್ಬೇಕಂತಾರೆ ಬಾಬಾ. ಆ ಸಮಸ್ಯೆ ಹುಟ್ಟಾಕಿದರೆ ನಾನು ಏನು ಅಂತ ನನಗೆ ಗೊತ್ತಾಗ್ತದೆ, ಇಲ್ಲಾಂದ್ರೆ ಸುಮ್ಮ ಹಾಗೆ ಹೋಗ್ಬಿಡ್ತೀವಿ ನಾವು. ನನಗೆ ಗೊತ್ತಾಗೋದಿಲ್ಲ ನಾನು ಹೆಂಗಿದ್ದೀನಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ जो भी आत्माएं समस्या का रूप बनकर आती हैं वह उनके ऊपर बलिहार जावेंगे, जिसको दूसरे शब्दों में प्रकृति दासी कहे. ಯಾವುದೋ ಆತ್ಮ ನಮಗೆ ಸಮಸ್ಯೆ ಮಾಡ್ತಿದೆ ಅಂತಂದರೆ ನಮ್ಮ ಬುದ್ಧಿ ಸಂಪೂರ್ಣ ಅಲ್ಲಿ ವಶ ಆಗಿಬಿಟ್ಟಿರ್ತೀವಿ ಅಂತ ಹೇಳ್ತಾರೆ ಬಾಬಾ. ಆತ್ಮಕ್ಕೆ ವಶ ಆಗಿಬಿಡ್ತೀವಿ ನಾವು. ಆತ್ಮಕ್ಕೆ ವಶ ಆಗಿಬಿಡ್ತೀವಿ ಅಂದರೆ ಅದೇ ನನಗೆ ಹೆಂಗೆ ಮಾಡ್ತು ಹಿಂಗಂತು ಅಂದರೆ ಯಾರಿಗೆ ವಶ ಆದೀವಿ ನಾವು? ನಮ್ಮ ಸ್ಥಿತಿ ಏನು ಅಂತ ಹೇಳ್ತಾರೆ ಬಾಬಾ. ಅವ್ರಿಗೆ ಬಾಬಾಗೆ ಬಲಿಹಾರ ಆಗೋದು ಬಿಟ್ಟು ಯಾರಿಗೆ ಬಲಿಹಾರ ಆಗ್ತೀವಿ? ಆ ಆತ್ಮನಿಗೆ ಬಲಿಹಾರಿ ಆಗ್ತೀವಿ. ಜಿಸ್ಕೋ ದೂಸರೆ ಶಬ್ದೊಮ್ಮೆ, ಇದನ್ನೇ ಬೇರೆ ಶಬ್ದದಲ್ಲಿ ಹೇಳಬೇಕು ಅಂದರೆ ಪ್ರಕೃತಿ ದಾಸಿ ಕಹೆ, ನೀವು ಅದಕ್ಕೆ ಏನಾಗ್ಬಿಡ್ತೀರಾ, ದಾಸಿ ಆಗ್ತೀರಾ. ಜಬ್ 5 ತತ್ವ ದಾಸಿ ಬನ್ ಸಕ್ತೆ ಹೇ ತೋ ಮನುಷ್ಯಾತ್ಮಾಯೇ ಬಲಿಹಾರ್ ನಹಿ ಜಾವೆಂಗಿ. ಯಾವಾಗ 5 ತತ್ವಗಳಿಗೆ ನೀವು ದಾಸಿ ಆದರೆ ಮನುಷ್ಯಾತ್ಮರು ಬಲಿಹಾರಿ ಆಗೋದಿಲ್ಲ. तो पावरफुल स्टेज का प्रैक्टिकल रूप यह है, इसलिए कहा कि एक ही समय तीनों रूपों से सर्विस करने की जब रूपरेखा बन जाएगी तब हर एक कर्तव्य में सिद्धि दिखाई देगी. ಅದಕ್ಕೆ ಬಾಬಾ ಹೇಳ್ತಾರೆ ನೀವೆಲ್ಲ ಹಿಂಗೆ ಯಾವುದಾದ್ರೂ ಒಂದು ಕಡಿಮೆ ಇತ್ತು ಅಂದರೆ ಏನಾಗ್ಬಿಡ್ತೀವಿ ನಾವು,
ಪ್ರಕೃತಿಗೆ, ವಿಘ್ನಗಳಿಗೆ ಏನಾಗ್ಬಿಡ್ತೀವಿ ನಾವು, ದಾಸಿ ಆಗ್ಬಿಡ್ತೀವಿ. ಅದಕ್ಕೆ ಹೇಳ್ತಾರೆ ಬಾಬಾ, ಈ 3 ರೀತಿಯ ರೂಪಗಳೇನಿದಾವಲ್ಲ ಅವನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಿ ಶಕ್ತಿ ತುಂಬಿಕೊಂಡು ಏನು ಮಾಡಬೇಕು, ಸಿದ್ಧಿ ಮಾಡ್ಕೋಬೇಕು. विधि का कारण सिद्धि हुआ, विधि में कमी होने का कारण सिद्धि में कमी है. विधि में कमी होने के कारण सिद्धि में कमी है. अब सिद्धि स्वरूप बनने लिए इस विधि को पहले ठीक करो. ನಮ್ಮ ಸಿದ್ಧಿ ಆಗ್ಲಿಕ್ಕತ್ತಿಲ್ಲ, ಅದಕ್ಕೆ ಕಾರಣ ಏನು, ವಿಧಿ. ಅದಕ್ಕೆ ನಾವು ಏನು ಸರಿ ಮಾಡ್ಕೋಬೇಕು, ಇವಾಗ ವಿಧಿಯನ್ನು ಸರಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ठीक करो, पहले विधि को ठीक करो. भक्ति मार्ग में करते हैं साधना, यहाँ है साधन. ಭಕ್ತಿ ಮಾರ್ಗದಲ್ಲಿ ನಾವು ಪೂಜೆ ಸುಮ್ಮನೆ ಕಡೆ ಮಾಡೋದಿಲ್ಲ, ಅಲ್ಲಿನೂ ವಿಧಿಪೂರ್ವಕವಾಗಿ ಮಾಡೋಕ್ಕೆ ಏನು ಮಾಡ್ತಾರೆ, ಸಾಧನಗಳನ್ನು ತಗೋತಾರೆ, ವಸ್ತುಗಳನ್ನು ತಗೋತಾರೆ. ಆದರೆ ಇಲ್ಲಿ ಸಾಧನ್, ವಿಧಿಪೂರ್ವಕವಾಗಿ ಸಿದ್ಧಿ ಮಾಡ್ಕೊಳ್ಬೇಕು ಅಂತಂದರೆ ನಮ್ದು ಏನಿರಬೇಕು, ಸಾಧನ ಇರಬೇಕು, ಸಾಧನೆ ಮಾಡಬೇಕು, ಅಂದರೆ ಪುರುಷಾರ್ಥ ಮಾಡಬೇಕು. ಸಾಧನ್ ಕೌನ್ಸ, ಏನು ಸಾಧನ, बाप दादा की हर एक विशेषता को अपने में धारण करते करते विशेष आत्मा बन जाएंगे. ಬಾಬನ್ ಮುಂದೆ ಕೂತಿರ್ತೀವಿ, ಬಾಬನ್ ಮುಂದೆ ಕೂತು ಏನು ಮಾತಾಡೋ, ಯಾಕೆ ಕೊಡ್ತೀವಿ ಬಾಬನ್ ಮುಂದೆ? ಈಗ ಹೊರಗಡೆನೂ ಸ್ಥೂಲದಲ್ಲಿ ನಮ್ಗೆ ಯಾರ ಹತ್ರ ಹೋಗ್ಬೇಕು ಅನಿಸ್ತದೆ. ಯಾಕೆ ಅವ್ರ ಹತ್ರ ಹೋಗ್ಬೇಕು ಅನಿಸ್ತದೆ? ಅವರಿಂದ ನಮ್ಗೆ ಏನೋ ಸಿಗ್ತದಲ್ಲ, ಏನೋ ಖುಷಿ ಸಿಗ್ತದೆ, ಏನೋ ಆನಂದ ಆಗ್ತದೆ. ಮತ್ತಿಲ್ಲಿ ಬಾಬನ ಮುಂದೆ ಯಾಕೆ ಕೂಡಬೇಕು? ಬರೀ ಖುಷಿನ? ಬಾಬನ ಮುಂದೆ ಎದಕ್ಕೆ ಕೊಡ್ತೀವಿ ಬಂದ? ಅವನು ಎಲ್ಲ ಶಕ್ತಿಗಳು ನನ್ನಲ್ಲಿ ಬರಲಿ ಅಂತ ಅವನ ಮುಂದೆ ಕೊಡ್ತೀವಿ. ಅದನ್ನು ಮಾಡಕತ್ತೀವೇನು? ಬಾಬನ ಮುಂದೆ ಕೂತ್ಕೊಂಡು ಏನು ಮಾಡ್ತೀವಿ? ಅದೇ ಹೇಳ್ತೆ ಬಾಬಾ, बाप दादा की हर एक विशेषता को अपने में धारण करो. बाप दादारವ್ರ ವಿಶೇಷತೆ ಏನು? ಶಾಂತಿಯ ಸಾಗರ, ಆನಂದ ಸಾಗರ, ಪ್ರೇಮ ಸಾಗರ, ಜ್ಞಾನ ಸಾಗರ, ಅದೆಲ್ಲ ಏನಾಗಬೇಕು, ನನ್ನಲ್ಲಿ ಧಾರಣ ಆಗಬೇಕು. ಹೇಳಿದ್ರಲ್ಲ ಮೇಲೆ, ನಾಲೆಜ್ಫುಲ್, ಪವರ್ಫುಲ್, ಲವ್ಫುಲ್, ಅವು 3 ಏನಾಗಬೇಕು, ನನ್ನಲ್ಲಿ ಬರಬೇಕು. धारणा करते करते विशेष आत्मा बन जाएंगे. जैसे इम्तिहान के दिन जब नज़दीक होते हैं तो जो कुछ स्टडी की हुई होती, थियरी व प्रैक्टिकल दोनों को रिवाइज कर और चेक करते हैं कि कौन सी सब्जेक्ट में क्या क्या कमी रही हुई है. ಎಕ್ಸಾಮ್ ಸಮೀಪ ಬಂದ ತಕ್ಷಣ ಏನು ಮಾಡ್ತಾವೆ ವಿದ್ಯಾರ್ಥಿಗಳು? ಚೆಕ್ ಮಾಡ್ಕೊಳ್ತಾರೆ. ಇಡೀ ವರ್ಷನ ಎಲ್ಲ ಪಾಠಗಳನ್ನು ಓದಿದ್ದೀನಿ ಇಲ್ಲೋ, ಯಾವ ಪಾಠ ಉಳಿದಿದೆ, ನನಗೆ ಯಾವ ಕಠಿಣ ಅನಿಸ್ತದೆ, ಅದನ್ನು ಎಷ್ಟು ಪ್ರಾಕ್ಟೀಸ್ ಮಾಡಬೇಕು, ಇದೆಲ್ಲ ಚೆಕ್ ಮಾಡ್ಕೊಳ್ತಾರಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಬಾಬಾ, ಇಸಿ ಪ್ರಕಾರ ಹಾಗೇನೆ अब जबकि समय नज़दीक आ रहा है तो हर सब्जेक्ट में अपने आप को देखो कि कौन सी कमी और कितनी % तक कमी रही हुई है. ಸಮಯ ಸಮೀಪದ ಅಂತ ಹೇಳ್ತಾರಲ್ಲ ಬಾಬಾ. ಸಮಯ ಸಮೀಪ ಅಂದ್ರೇನು? ಎಕ್ಸಾಮ್ ಸಮೀಪ ಬಂದಿದೆ ಅಂತಂದಾಗ ನಾವೂ ಕೂಡ ನಮಗೆಷ್ಟು ವಿಷಯಗಳಿದ್ದಾವೆ? 4 ವಿಷಯಗಳು: ಜ್ಞಾನ, ಯೋಗ, ಧಾರಣ, ಸೇವಾ. 4ರಲ್ಲಿ ನಾನು ಎಷ್ಟು ಪರ್ಫೆಕ್ಟ್ ಇದ್ದೀನಿ ಅನ್ನೋದು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಅದು ಥಿಯರಿನೂ ಆಗಿರ್ಬೋದು, ಪ್ರಾಕ್ಟಿಕಲ್ಲು ಆಗಿರ್ಬೋದು. ಬಾಬಾ ಹೇಳ್ತಾರೆ, हर एक सब्जेक्ट की कमी को देखते हुए अपने आप को कंप्लीट करते जाओ, लेकिन कंप्लीट तब होंगे जब पहले रिवाइज करने से अपनी कमी का मालूम पड़ेगा. ಮೊದಲೇ ಹೇಳ್ತಾರೆ ಬಾಬಾ, ಕಂಪ್ಲೀಟ್ ಆಗಬೇಕಾಗಿದೆ. ಆದರೆ ಕಂಪ್ಲೀಟ್ ಯಾವಾಗ ಆಗ್ತೀರಿ ಅಂತಂದರೆ, ಮೊದಲು ನೀವೇನು ಮಾಡಬೇಕು? ರಿವೈಸ್ ಮಾಡಬೇಕು. ರಿವೈಸ್ ಮಾಡಬೇಕು ಅಂತಂದರೆ ಮೊದಲು ನಮಗೆ ಏನಾಗಬೇಕು? ಏನು ಕಡಿಮೆ ಇದೆ ಅಂತ ನಮ್ಗೆ ಗೊತ್ತಾಗಬೇಕು. सब्जेक्ट को तो जानते हो, विषयಗಳು ಏನಂತ ಗೊತ್ತಿದ್ದಾವೆ. सब्जेक्ट को बुद्धि में धारण किया व नहीं, उसकी परख क्या है. ಈ 4 ಸಬ್ಜೆಕ್ಟ್ಗಳನ್ನು ಧಾರಣ ಮಾಡ್ಕೊಂಡಿದ್ದೀನಿ ಅಥವಾ ಇಲ್ಲ ಅನ್ನೋದು ಪರಖ್ ಮಾಡ್ಕೋಬೇಕು. ಏನು?
जैसे जैसे सिद्धि की परसेंटेज बढ़ती जाएगी तो टाइम भी वेस्ट नहीं जाएगा. ಹೇಗೆ ನೀವು ಸಿದ್ಧಿಯನ್ನು ಪರ್ಸೆಂಟೇಜಲ್ಲಿ ಹೆಚ್ಚು ಮಾಡ್ಕೊತಾ ಹೋದರೆ ಟೈಮ್ ಏನಾಗೋದಿಲ್ಲ, ವೇಸ್ಟ್ ಆಗೋದಿಲ್ಲ. ಥೋಡೆ ಟೈಮೇ ಸಫಲತಾ ಜಾಸ್ತಿ ಮಿಲೆಗಿ, ಸ್ವಲ್ಪ ಸಮಯದಲ್ಲಿ ನಿಮಗೆ ಜಾಸ್ತಿ ಸಫಲತೆ ಆಗ್ತದೆ. इसको कहा जाता है सिद्धि. अगर समय ज़्यादा मेहनत भी ज़्यादा करते हो फिर सफलता मिलती है तो इसको भी परसेंट कम कहेंगे. ನಾ ಭಾಳ ಟೈಮ್ ಅದ ಅಂತ ತಿಳ್ಕೊಂಡು ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಹಿಂಗೆ ಮಾಡ್ಕೋತ ಹೋದರೆ, ಅಭ್ಯಾಸ ಮಾಡ್ಕೋತ ಹೋದರೆ ಪರ್ಸೆಂಟೇಜ್ ಏನಾಗ್ಬಿಡ್ತದೆ, ಕಡಿಮೆ ಆಗ್ತದೆ. सभी रीति से कम लगना चाहिए. तन भी कम, मन के संकल्प भी कम लगे. नहीं तो संकल्प करते हो, प्लान बनाते बनाते मास टेढ़ लग जाता है. ಬರೀ ವಿಚಾರ ಮಾಡ್ಕೋತ ಹೋದರೆ ಏನಾಗ್ತದೆ, ಟೈಮ್ ಪಾಸ್ ಆಗಿಬಿಡ್ತದೆ. तो समय और संकल्प व अपनी जो भी सर्वशक्तियाँ हैं उन सर्वशक्तियों के खजाने को ज़्यादा काम में नहीं लगाना है. ಸಮಯ ಮತ್ತು ಸಂಕಲ್ಪ ಹೆಚ್ಚು ಹಾಕಬೇಡ್ರಿ, ಖರ್ಚು ಮಾಡಿಬಿಡ್ರಿ ಅಂತಾರೆ ಬಾಬಾ. ಖರ್ಚು ಬಾಲಾನಶೀನ್ ಅಂತ ಹೇಳ್ತೀವಲ್ಲ ನಾವು, ಕಮ್ ಖರ್ಚು ಬಾಲಾನಶೀನ್, ಕಡಿಮೆ ಖರ್ಚಿನಲ್ಲಿ ಮಾಡಿ ಪ್ರಸಿದ್ಧಿ ಆಗಬೇಕು ಅಂತಾರೆ ಬಾಬಾ. ಸಮಯ ವೇಸ್ಟ್ ಮಾಡ್ಕೋಬಾರ್ದು, ಸಂಕಲ್ಪನೂ ಖರ್ಚು ಮಾಡಬಾರ್ದು. ಅದಕ್ಕೆ ಹೇಳ್ತಾರೆ ಸೇವಿಂಗ್ ಈಸ್ ಅರ್ನಿಂಗ್ ಅಂತಲೂ ಹೇಳ್ತಾರೆ. ಅದೇ ಬರೀ ಗಳಿಸೋದು ಅಂತ ಅಷ್ಟೇ ಅಲ್ಲ, ಗಳಿಸಿದ್ದನ್ನು ಉಳಿಸೋದು ಕೂಡ ಏನು ಗಳಿಕೆ. ಸೇವಿಂಗ್ ಈಸ್ ಅರ್ನಿಂಗ್. ಅದಕ್ಕೆ ಇಲ್ಲಿ ಹೇಳ್ತಾರೆ ಬಾಬಾ, ಸಮಯ ಇದೆ ಅಂತ ಸಮಯ ಖರ್ಚು ಮಾಡಬಾರ್ದು. ಕಡಿಮೆ ಸಮಯ ಕಡಿಮೆ ಸಂಕಲ್ಪದಲ್ಲೇ ನಮಗೇನಾಗಬೇಕು, ಸಿದ್ಧಿ ಆಗಬೇಕು. उन सर्वशक्तियों के खजानों को ज़्यादा काम में नहीं लगाना है. ಬಾಬಾ ಹೇಳ್ತಾರೆ, ಎಲ್ಲ ಸರ್ವಶಕ್ತಿಗಳನ್ನು ಖಜಾನೆಗಳನ್ನು ಜಾದಾ ಕಾಮೇ ನಹಿ ಲಗಾನ. ಈಗ ನನ್ನ ಹತ್ರ ಭಾಳ ದುಡ್ಡಿದೆ ಅಂತ ಬಡ ಬಡ ಖರ್ಚು ಮಾಡೋದಲ್ಲ. ನನ್ನ ಹತ್ರ ಸಮಯದ ಬಿಡು ಅಂಥೇಳಿ ಸುಮ್ಮನೆ ಅದನ್ನು ರಿಂದ್ ಮಾಡ್ಕೊತ ಹೋಗಬಾರ್ದು. ಸಾವಕಾಶ ಮಾಡಿದ್ರಾಯ್ತು ಬಿಡು ಅಂತಲ್ಲ. ಬಾಬಾ ಹೇಳ್ತಾರೆ, समय और संकल्प व अपनी जो भी सर्वशक्तियाँ हैं उन सर्वशक्तियों के खजाने को ज़्यादा काम में नहीं लगाना है. कम खर्चा ಬಾಲಾನಶೀನ್ ಹೇಳಿದ್ರು ಹಣ್ಣು ಬಾಬಾ. ಕಡಿಮೆ ಖರ್ಚಾಗಬೇಕು, ಪ್ರಸಿದ್ಧಿ ಆಗಬೇಕು. ಸಂಕಲ್ಪ ವಹಿ ಉತ್ಪನ್ನ ಹೋಗಾ ಜಿಸಸೆ ಸಿದ್ಧಿ ಪ್ರಾಪ್ತ ಹೋ ಹಿ ಜಾಯೇಗಿ. ಬಾಬಾ ಹೇಳ್ತಾರೆ, ಸಂಕಲ್ಪ ಇದೇ ಉತ್ಪನ್ನ ಆಗಬೇಕು, ಅದರಿಂದ ಸಿದ್ಧಿ ಪ್ರಾಪ್ತ ಆಗೇ ಬಿಡ್ತದೆ. ಸಮಯ भी वही निश्चित होगा जिसमें सफलता हुई पड़ी है. इसको ही कहते हैं सिद्धि स्वरूप. ಬಾಬಾ ಹೇಳ್ತಾರೆ, ಸಂಕಲ್ಪ ವಹಿ ಉತ್ಪನ್ನ ಹೋಗ. ನಾವು ಸಂಕಲ್ಪ ಜಾಸ್ತಿ ಮಾಡಲಿಲ್ಲ ಅಂತಂದರೆ, ನಿಶ್ಚಿಂತ ಇದ್ವಿ ಅಂತಂದರೆ ಏನಾಗ್ತದಂದರೆ, ನಾವು ಏನು ಸಿದ್ಧಿ ಮಾಡಬೇಕಾಗಿದ್ದಲ್ಲ ಅದೇ ಸಂಕಲ್ಪ ಬರ್ತೈತೆ ಅಂತಾರೆ ಬಾಬಾ, ಮತ್ತಿನ್ನೇನು ಬರೋದಿಲ್ಲ. ಸಮಯ ಭೀ ವಹಿ ನಿಶ್ಚಿತ ಹೋಗ, ಅದೇ ಸಮಯಕ್ಕೇ ಆಗ್ತೈತಿ, ನಿಶ್ಚಿತ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ನಿಮಗೆ ಸಫಲತೆ ಆಗಿಬಿಡ್ತದೆ. ಅದಕ್ಕೆ ಹೇಳ್ತಾರೆ ಸಿದ್ಧಿ ಸ್ವರೂಪ. ನಾವು ಈಗ ಸಂಕಲ್ಪ ಮಾಡೋದು 2 ವರ್ಷದ ನಂತರ ಸಿದ್ಧಿ ಆಗೋದು ಹಂಗಲ್ಲ ಅಂತಾರೆ ಬಾಬಾ. तो सर्व सब्जेक्ट में हम कहाँ तक पास हैं इसकी परख क्या है. ಎಲ್ಲ ಸಬ್ಜೆಕ್ಟ್ನಲ್ಲಿ ನಾವು ಪಾಸ್ ಆಗಿದ್ದೀವಿ ಅಂತ ಹೇಗೆ ತಿಳ್ಕೊಳ್ಳೋದು. जो जितना जिस सब्जेक्ट में पास होगा उतना ही उस सब्जेक्ट के आधार पर ऑब्जेक्ट और रेस्पेक्ट मिलेगा. ಬಾಬಾ ಹೇಳ್ತಾರೆ, ಎಷ್ಟು ಯಾವ ಸಬ್ಜೆಕ್ಟ್ನಲ್ಲಿ ಪಾಸ್ ಆಗ್ತಿರೋ ಅಷ್ಟು ಆ ಸಬ್ಜೆಕ್ಟಿನ ಆಧಾರದ ಮೇಲೆ ಏನಾಗ್ತದೆ, ನಿಮಗೆ ರೆಸ್ಪೆಕ್ಟ್ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. एक तो प्राप्ति का अनुभव होगा, जैसे ज्ञान के सब्जेक्ट है तो उससे सो ऑब्जेक्ट प्राप्त होती है. लाइट और माइट वह प्राप्ति का अनुभव करेंगे. ಬಾಬಾ ಹೇಳ್ತಾರೆ, 4 ವಿಷಯದಲ್ಲಿ ನಾನು ಪರ್ಫೆಕ್ಟ್ ಇದ್ದೀನಿ, ಕಂಪ್ಲೀಟ್ ಇದ್ದೀನಿ ಅಂತಂದರೆ ಅದರದ್ದು ರಿಸಲ್ಟ್ ಹೆಂಗಿರ್ತದೆ, ಹೆಂಗೆ ಗೊತ್ತಾಗ್ತದೆ ನಿಮಗೆ ಅಂತಂದರೆ, ನನ್ನೊಳಗಡೆ ನಾನೇನಾಗಿರ್ತೀನಿ, ಲೈಟ್ ಆಗಿರ್ತೀನಿ ಅಂತ ಹೇಳ್ತಾರೆ ಬಾಬಾ. ಲೈಟ್ ಅವ್ರ ಮೈಟ್. ಲೈಟ್ ಅಂದರೆ 2 ಅರ್ಥ ಇದ್ದಾವೆ. ಒಂದು ಪ್ರಕಾಶ,
ಇನ್ನೊಂದು ಹಗುರ. ಲೈಟ್ ಇದ್ನಿ ಅಂತಂದರೆ ಆಟೋಮೆಟಿಕ್ಕಾಗಿ ನನ್ನೊಳಗಡೆ ಏನು ಬರ್ತದೆ, ಶಕ್ತಿ ಇದ್ದೇ ಇರ್ತದೆ. ಈ ಫೀಲ್, ಈ ಅನುಭವ ನಿಮಗೆ ಆಗ್ತದೆ. ವಹ ಪ್ರಾಪ್ತಿ ಕಾ ಅನುಭವ ಕರೆಂಗೆ. ಈ ಎರಡೂಗಳು ಏನು ಮಾಡ್ತವೆ, ಪ್ರಾಪ್ತಿಯ ಅನುಭವ ಮಾಡ್ತವೆ. बाबा ಹೇಳ್ತಾರೆ, उस नॉलेज के सब्जेक्ट के आधार पर रेस्पेक्ट भी इतना मिलेगा, चाहे देवी परिवार से चाहे अन्य आत्माओं से. ನನ್ನ ಹತ್ರ ಜ್ಞಾನ ಇರೋದ್ರಿಂದ, ನಾನು ಜ್ಞಾನವನ್ನು ಶಕ್ತಿಶಾಲಿಯಾಗಿ ಹೇಳ್ತಾ ಹೋಗೋದ್ರಿಂದ ಎಲ್ಲರಿಂದ ನನಗೇನು ಸಿಗ್ತದೆ, ಆಶೀರ್ವಾದ ಸಿಗ್ತದೆ. ಹೊರಗಡೆ ಆಶೀರ್ವಾದ, ಗೌರವ ಸಿಗ್ತದೆ, ರೆಸ್ಪೆಕ್ಟ್ ಸಿಗ್ತದೆ. ಹೊರಗಡೆ ಅಷ್ಟೇ ಅಲ್ಲ, ಇಲ್ಲಿನೂ ಸಿಗ್ತದೆ, ಒಳಗಡೆನ. ಎಲ್ಲಿ? ಪರಿವಾರದಲ್ಲಿ, ದೈವಿ ಪರಿವಾರದಿಂದನೂ ರೆಸ್ಪೆಕ್ಟ್ ಸಿಗ್ತದೆ. जैसे देखो आजकल के महात्माएं हैं, उन्हों को इतना रिस्पेक्ट क्यों मिलता है? ಯಾಕೆ ರೆಸ್ಪೆಕ್ಟ್? ಇವತ್ತೊಬ್ಬ ಪ್ರೈಮ್ ಮಿನಿಸ್ಟರನ್ನು ಕೂಡ ಏನೂ ಇಲ್ಲದ ಸನ್ಯಾಸಿಗೆ ಬಂದು ನಮಸ್ಕಾರ ಮಾಡ್ತಾನಂತಂದ್ರೆ ಏನರ್ಥ? ಯಾಕೆ ಅವ್ರಲ್ಲಿ ಅಷ್ಟು ಗೌರವ ಸಿಗ್ತದೆ? ಬಾಬಾ ಹೇಳ್ತಾರೆ, ರೆಸ್ಪೆಕ್ಟ್ ಕ್ಯೂ ಮಿಲ್ತಾ ಹೇ? ಕ್ಯೂಂಕಿ ಜೋ ಸಾಧನಾ ಕಿ ಹೇ. ಸಾಧನೆಗೆ ರೆಸ್ಪೆಕ್ಟ್, ಆ ವ್ಯಕ್ತಿಗೆ ರೆಸ್ಪೆಕ್ಟ್ ಅಲ್ಲ. ಅವರು ಸಾಧನ ಮಾಡಿದ್ದಾರೆ. ಜೋ ಭೀ ಸಬ್ಜೆಕ್ಟ್ ಅಧ್ಯಯನ ಕರ್ತೆ ಹೇ ಉನ್ಕಿ ಆಬ್ಜೆಕ್ಟ್ ರೆಸ್ಪೆಕ್ಟ್ उन्हों को मिलती ही है, ಪ್ರಕೃತಿ ದಾಸಿ ಹೋತಿ ಹೇ. ಯಾರು ಸಾಧನ ಮಾಡ್ತಾರೋ, ಸಾಧನ ಮಾಡಿದವ್ರಿಗೆ, ಸಾಧನೆ ಮಾಡಿದವ್ರಿಗೆ ಇಡೀ ವಿಶ್ವನೇ ಏನು ಮಾಡ್ತದೆ, ರೆಸ್ಪೆಕ್ಟ್ ಕೊಡ್ತದೆ. ಮತ್ತು ಪ್ರಕೃತಿನೂ ಕೂಡ ಏನಾಗ್ತದೆ, ದಾಸಿ ಆಗ್ತದೆ. ತೋ ಯಹ ಏಕ್ ಜ್ಞಾನ್ ಕಿ ಬಾತ್ ಸುನಾಯಿ. ಇದು ಒಂದು ಹೇಳಿದ್ರು ಬಾಬಾ, ಇದು ಒಂದು ಜ್ಞಾನದ ಮಾತನ್ನು ಹೇಳಿದರು. ವೈಸೆ ಯೋಗ ಕಿ ಭೀ ಸಬ್ಜೆಕ್ಟ್ ಹೇ. ಇದು ಜ್ಞಾನದಷ್ಟೇ ಹೇಳಿದ್ರು ಬಾಬಾ. ಇದೇ ಥರ ಯೋಗದ್ದು ಇದೆ. ಉನ್ಸೆ ಕ್ಯಾ ಆಬ್ಜೆಕ್ಟ್ ಹೋನಿ ಚಾಹಿಯೇ. ಯೋಗದ ಉದ್ದೇಶ ಏನಾಗಬೇಕಾಗಿತ್ತು? ಯೋಗ ಅರ್ಥಾತ್ ಯಾದ್ ಕಿ ಶಕ್ತಿ ದ್ವಾರ ಆಬ್ಜೆಕ್ಟ್ ಪ್ರಾಪ್ತ ಹೋನಿ ಚಾಹಿಯೇ. ಯೋಗ ಅಂದ್ರೇನು? ಪರಮಾತ್ಮನ ನೆನಪು. ಆ ನೆನಪಿನ ಶಕ್ತಿಯ ಮುಖಾಂತರ ನಮಗೂ ಕೂಡ ಸಿದ್ಧಿ ಪ್ರಾಪ್ತಿ ಆಗಬೇಕು. वह जो भी संकल्प करेंगे वह समर्थ होगा, और जो भी कोई समस्या आने वाली होगी उनका पहले से ही योग की शक्ति से अनुभव होगा. ಮೇಲ್ ಹೇಳಿದ್ರು ಬಾಬಾ, ಯಾರಿಗೆ ಜ್ಞಾನ ಇದೆಯೋ ರೆಸ್ಪೆಕ್ಟ್ ಸಿಗ್ತದೆ ಅಂತ ಹೇಳಿದರು. ಇನ್ನು ಸೆಕೆಂಡ್ ವಿಷಯ, ಯೋಗಕ್ಕೆ ಬಂದಾಗ ಯೋಗದಿಂದ ಏನಾಗ್ತದೆ? ಯಾರು ಯೋಗಿ ಆಗಿದ್ದಾರೋ ಅವರು ಏನಾದರೂ ಸಂಕಲ್ಪ ಕ್ಲಿಯರ್ ಇರ್ತದಲ್ಲ, ಯೋಗಿಗಳ ಬುದ್ಧಿ ಏನಿರ್ತದೆ, ಏಕ್ದಮ್ ಕ್ಲಿಯರ್ ಇರ್ತದಲ್ಲ. ಬುದ್ಧಿ ಕ್ಲಿಯರ್ ಇರೋದ್ರಿಂದ ಮುಂದೆ ಬರುವಂಥ ಸಮಸ್ಯೆ ಮುಂಚೆನೇ ಗೊತ್ತಾಗ್ಬಿಡ್ತದೆ. ಇನ್ನು ನಾಳೆ ಸಮಸ್ಯೆ ಬರ್ತದೆ ಅಂತಂದಾಗ ಮುಂಚೆನೇ ಗೊತ್ತಾಗ್ತದೆ. ಗೊತ್ತಾದರೆ ಏನು ಮಾಡಿಬಿಡ್ತೀವಿ? ಅಲರ್ಟ್ ಆಗಿಬಿಡ್ತೀವಿ. ಬಾಬಾ ಹೇಳ್ತಾರೆ, ಈಗ ಹೊರಗಡೆ ಸೈನ್ಸ್ ಎಕ್ವಿಪ್ಮೆಂಟ್ಸ್ಗಳು ಏನು ಹೇಳ್ತಾವೆ ನಮ್ಗೆ? ಈಗ ಕ್ಲೈಮೇಟದ್ದು ಹೇಳ್ತಾರಲ್ಲ, ನಾಳೆ ನಾಡ್ದು 7%, 3%, ಇದೇನು ಚಳಿದು ಹೇಳ್ತಾರಲ್ಲ, ಟೆಂಪ್ರೇಚರ್ ಹೆಂಗೆ ಹೇಳ್ತಾರೆ ಅವರು? ಅವ್ರ ಕಡೆ ಸಾಧನೆಗಳಿದಾವಲ್ಲ, ಆ ಸಾಧನೆಗಳಿಂದ ಅವರು ಹೇಳ್ತಾರೆ. ಇಲ್ಲಿನೂ ಕೂಡ ನಮ್ಮ ಯೋಗದ ಶಕ್ತಿ, ಬುದ್ಧಿ ಕ್ಲಿಯರ್ ಇರೋದ್ರಿಂದ ವಿಘ್ನಗಳು ಮುಂದೆ ಬರ್ತಾವಂತಂದ್ರೂ ಮುಂಚೆನೇ ನಮಗೆ ಗೊತ್ತಾಗ್ಬಿಡ್ತದೆ. ऐसे ही बाबा ಹೇಳ್ತಾರೆ, तो पहले से ही मालूम होने कारण कभी भी हार नहीं खावेंगे. ನಿಮಗೆಂದು ಸೋಲಾಗೋದಿಲ್ಲ, ಮುಂಚೆನೇ ಎಲ್ಲ ಗೊತ್ತಾಗೋದ್ರಿಂದ. ऐसे ही योग की शक्ति द्वारा अपने पिछले संस्कारों का बीज खत्म होता है. ಮತ್ತೊಂದು ಯೋಗದಿಂದ ಒಂದು ಮುಂದೆ ಬರುವ ವಿಘ್ನಗಳು ಗೊತ್ತಾಗ್ತವೆ. ಇನ್ನೊಂದೇನಾಗ್ತದೆ ಯೋಗದಿಂದ ಅಂದರೆ ಹಳೆಯ ಸಂಸ್ಕಾರಗಳೇನಿದಾವಲ್ಲ ನಮ್ಮೊಳಗಡೆ, ಅವೆಲ್ಲ ಏನಾಗ್ತವೆ? ಭಸ್ಮ ಆಗ್ತವೆ. ಯಾಕಂದರೆ ನಮಗೆ ಹೆಚ್ಚು ತೊಂದರೆ ಕೊಡುವೆ ಹಳೆಯ ಸಂಸ್ಕಾರಗಳೇ. कोई भी संस्कार अपने पुरुषार्थ में विघ्न नहीं बनेगा. ಹಿಂದಿನ ಸಂಸ್ಕಾರಗಳು ಯೋಗದಲ್ಲಿ ನಮಗೇನು ಮಾಡಿಬಿಡ್ತಾವೋ? ವಿಘ್ನ ಮಾಡ್ತವೆ. ಬಾಬಾ ಹೇಳ್ತಾರೆ, जिसको नेचर कहते हो वह भी विघ्न रूप नहीं बनेंगे पुरुषार्थ में. ನಾವೇನು ಹೇಳ್ತೀವಿ? ಏನು ಮಾಡಿದ್ರಿ, ಭಾಳ ದಿವಸದ ಸ್ವಭಾವನೆ ಹಾಗೆ ಅಂತ ಹಿಂಗೆಲ್ಲ ಅಂತಿರ್ತೀವಲ್ಲ,
ಅದನ್ನು ಕೂಡ ಏನಾಗ್ತದೆ, ಭಸ್ಮ ಆಗ್ತದೆ. तो जिस सब्जेक्ट की जो ऑब्जेक्ट है वह अनुभव होनी चाहिए. ಬಾಬಾ ಹೇಳ್ತಾರೆ, ಏನು ಸಬ್ಜೆಕ್ಟ್ ಇದೆ ಅದರ ಆಬ್ಜೆಕ್ಟದ ಅನುಭವ ಆಗಬೇಕು. ಆಬ್ಜೆಕ್ಟ್ ಹೈ ತೋ ಇಸ್ಕಾ ಪರಿಣಾಮ್ ರೆಸ್ಪೆಕ್ಟ್ ಜರೂರ್ ಮಿಲೇಗಿ. ಆಬ್ಜೆಕ್ಟಿನ ಪರಿಣಾಮವಾಗಿ ನಮಗೇನು ಸಿಗ್ತದೆ, ರೆಸ್ಪೆಕ್ಟ್ ಸಿಗ್ತದೆ. आप मुख से जो भी शब्द रिपीट करेंगे वह जो भी प्लान बनावेंगे वह समर्थ होने का कारण सभी रिस्पेक्ट देंगे. अर्थात जो भी एक दो को राय देते हैं उस राय को सभी रिस्पेक्ट देंगे क्योंकि समर्थ है. ನಮ್ಮಲ್ಲೇ ಏನು ಬರೋಕ್ಕೆ ಶುರು ಆಗ್ತದೆ, ರೆಸ್ಪೆಕ್ಟ್ ಕೊಡೋದು ಶುರು ಆಗ್ತದೆ. ಯಾಕಂತಂದರೆ ನಾವೊಂದು ಏನಾರು ಹೇಳಬೇಕು ಅಥವಾ ಯಾರೋ ಬರ್ತಾರೆ ಏನೋ ಸಲಹೆ ಕೊಡ್ತಾರೆ, ನಾವು ಹೇಳ್ತೀವಿ, ಅವ್ರು ಅದನ್ನು ರೆಸ್ಪೆಕ್ಟ್ ಮಾಡ್ತಾರೆ. ಯಾಕೆ? ಆ ಸಲಹೆಯಲ್ಲಿ ಏನಿರ್ತದೆ, ಶಕ್ತಿ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಶಕ್ತಿ ಯಾವಾಗಿರ್ತದದು? ನಮ್ಮ ಸ್ಥಿತಿ ಶ್ರೇಷ್ಠ ಇದ್ದರೆ. ಬಾಬಾ ಹೇಳ್ತಾರೆ, इस प्रकार हर सब्जेक्ट का देखो दिव्य गुणों की व सर्विस की सब्जेक्ट है तो उसकी प्राप्ति यह है जो नज़दीक संपर्क में और संबंध में आना चाहिए. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಪ್ರಕಾರ ಪ್ರತಿಯೊಂದು ಸಬ್ಜೆಕ್ಟನ್ನು ನೋಡ್ತಾ ಹೋಗಿ ದಿವ್ಯ ಗುಣಗಳು ಅಥವಾ ಸರ್ವೀಸಿನ ಸಬ್ಜೆಕ್ಟ್ ಏನಿದೆಯೋ ಅದರ ಪ್ರಾಪ್ತಿ ಇದಾಗಿದೆ. ಏನೋ ನಜದೀಕ್ ಸಂಪರ್ಕ. ಇದು ಎಲ್ಲದರ ಉದ್ದೇಶ ಏನು? ಪರಮಾತ್ಮನ ಸಮೀಪ ಹೋಗುವಂಥದ್ದು, ಸಂಬಂಧದಲ್ಲಿ ಬರುವಂಥದ್ದು. ಆಟೋಮೆಟಿಕಲಿ ನಮಗೇನು ಸಿಕ್ಬಿಡ್ತದೆ, ರೆಸ್ಪೆಕ್ಟ್ ಸಿಕ್ಕೇ ಸಿಗ್ತದೆ. ನಮಗೆ ಯಾಕೆ ರೆಸ್ಪೆಕ್ಟ್ ಸಿಗ್ತದೆ? ನಾವು ಪರಮಾತ್ಮನ ಸಮೀಪ ಇರೋದ್ರಿಂದ ಎಲ್ಲರಿಂದ ನಮಗೆ ರೆಸ್ಪೆಕ್ಟ್ ಸಿಗ್ತದೆ. ऐसे हर सब्जेक्ट की ऑब्जेक्ट को चेक करो और ऑब्जेक्ट को चेक करने का साधन है रेस्पेक्ट. अगर मैं नॉलेजफुल हूँ तो जिसको भी नॉलेज देती हूँ वह उस नॉलेज को इतना रेस्पेक्ट देते हैं. ಚೆಕ್ ಮಾಡ್ಕೊಳ್ಳಿ. ನಾ ಏನು ಜ್ಞಾನ ಹೇಳ್ತಾ ಇದ್ದೀನಿ ಅಲ್ಲ, ನನ್ನ ಎದುರುಗಡೆ ಇದ್ದಂಥವರು ಅವರು ಈ ಜ್ಞಾನವನ್ನು ರೆಸ್ಪೆಕ್ಟ್ ಮಾಡ್ತಾರೇನು? नॉलेज को रेस्पेक्ट देना अर्थात नॉलेजफुल को रेस्पेक्ट देना. ಬಾಬಾ ಹೇಳ್ತಾರೆ, ನಾಲೆಜ್ಗೂ ರೆಸ್ಪೆಕ್ಟ್ ದೇನಾ. ಈ ಜ್ಞಾನಕ್ಕೆ ರೆಸ್ಪೆಕ್ಟ್ ಕೊಡೋದ್ರ ಅರ್ಥ ಏನು? ನಾಲೆಜ್ಫುಲ್ಗೂ. ನಾಲೆಜ್ಫುಲ್ ಅಂದರೆ ಯಾರಿಲ್ಲೇ? ಶಿವ ಬಾಬಾ ಅಲ್ಲ. ಅವು ಮೊದಲ ಬಾಬಾಗೆ ರೆಸ್ಪೆಕ್ಟ್ ಕೊಡೋದು. अगर नॉलेज की सब्जेक्ट में ऑब्जेक्ट है तो और भी किसके संकल्प को परिवर्तन में लॉ समर्थ बना सकते हैं तो जरूर ರೆಸ್ಪೆಕ್ಟ್ देंगे. ಬಾಬಾ ಹೇಳ್ತಾರೆ, ಒಂದು ವೇಳೆ ಜ್ಞಾನದ ವಿಷಯದಲ್ಲಿ ಆಬ್ಜೆಕ್ಟ್ ಹೇ, ಆಬ್ಜೆಕ್ಟ್ ಅಂದ್ರೇನು? ಗುರಿ. ಗುರಿ ಇದೆ. और भी किसके संकल्प को परिवर्तन में ला, और किसके संकल्प को, ಅವರ ಸಂಕಲ್ಪಗಳನ್ನು ಪರಿವರ್ತನೆಯಲ್ಲಿ ತಗೊಂಡು ಬಂದರೆ ಸಮರ್ಥ ಬನಾ ಸಕ್ತೆ ಹೋ, ನೀವು ಅವರನ್ನು ಸಮರ್ಥರನ್ನಾಗಿ ಮಾಡ್ತೀರಾ. ತೋ ಜರೂರ್ ರೆಸ್ಪೆಕ್ಟ್ ದೇಂಗೆ. ಅವರನ್ನು ಸಂಕಲ್ಪದಲ್ಲಿ ಸಮರ್ಥರನ್ನಾಗಿ ನಾವು ಮಾಡ್ತೀವಿ ಅಂತಂದರೆ ಆಟೋಮೆಟಿಕ್ಕಾಗಿ ನಮಗೇನು ಮಾಡ್ತಾರೆ, ಅವರು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ. ತೋ ಇಸ್ ರೀತಿ ಹರ್ ಸಬ್ಜೆಕ್ಟ್ ಮೇ ಚೆಕಿಂಗ್ ಕರ್ನಿ ಹೇ. ಈ ಥರ ನೀವು ಪ್ರತಿಯೊಂದು ವಿಷಯದಲ್ಲಿ ಚೆಕಿಂಗ್ ಮಾಡ್ಕೋಬೇಕು. हर संकल्प में ऑब्जेक्ट और रेस्पेक्ट दोनों की प्राप्ति का अनुभव करते हैं तो परफेक्ट कहेंगे. ಬಾಬಾ ಹೇಳ್ತಾರೆ, ಎಲ್ಲ ರೀತಿಯಿಂದ ಸಬ್ಜೆಕ್ಟಲ್ಲಿ ಚೆಕಿಂಗ್ ಮಾಡ್ಕೊಳ್ತಾ ಪ್ರತಿ ಸಂಕಲ್ಪದಲ್ಲಿ ಆಬ್ಜೆಕ್ಟ್ ಮತ್ತು ರೆಸ್ಪೆಕ್ಟ್ಗಳನ್ನು ಪ್ರಾಪ್ತಿ ಅನುಭವ ಮಾಡ್ಕೊಳ್ತೀರಿ. ಆವಾಗ ನಿಮಗೇನು ಹೇಳ್ತಾರೆ? ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, तब कहते हैं इनका भाषण इफ़ेक्ट करने वाला है, सारी सभा को हंसाते भी हैं, सभी को शमशानी वैराग्य में लाती भी है ना. जब उनके भाषण में इतनी पावर होती है तो क्या आप लोगों के भाषण में वह पावर नहीं हो सकती है? ಹೊರಗಡೆನವ್ರು ಭಾಷಣ ಮಾಡ್ತಿರ್ತಾರೆ ನೋಡ್ರಿ, ಏನೇನೋ ಹೇಳ್ತಿರ್ತಾರೆ, ನಗಿಸ್ತಾರೆ. ಪುರಾಣ ಹೇಳ್ತಾರಲ್ಲ, ಪುರಾಣದೊಳಗೆ ಏನು ಮಾಡ್ತಾರೆ? ಅಡಗತಿ ಅಂತ ಹೇಳ್ತೀವಲ್ಲ, ಅವೇ ಭಾಳ ಇರ್ತಾವೆ. ನಗಿಸ್ತಾರೆ, ಎಲ್ಲ ಮಾಡ್ತಾರೆ. ಅವಾಗ ಖುಷಿ ಆಗ್ತದೆ. ಆ ಖುಷಿ ಏನಿರ್ತದೆ? ಅಷ್ಟಕ್ಕಷ್ಟೇ. ಅದಕ್ಕೆ ಹೇಳ್ತಾರೆ ಬಾಬಾ, ಸಭಿ ಕೋ ಶಂಶಾನಿ ವೈರಾಗ್ಯ ಮೇಲೆ ಆತೆ ಭೀ ಹೇನಾ. ಶಂಶಾನ್ ವೈರಾಗ್ಯ ಅಂದ್ರೇನು? ಅಂದ್ರೇನು? ಭಾಳತನ ಇರೋದಿಲ್ಲ ಅಂತ.
ಅವ್ರಲ್ಲಿ ಇದನ್ನು ಮಾಡಿ ಬರುತ್ತಾನೆ ಅಷ್ಟೇ ಇರ್ತದೆ, ಮತ್ತು ಮನೆಗೆ ಬಂದಮೇಲೆ ಅದು ಹೇಳ್ತಾರೆ ಬಾಬಾ, ಅವ್ರು ಮಾಡೋದು ಆ ಕೆಲಸ. ಬಾಬಾ ಹೇಳ್ತಾರೆ, जब उनके भाषण में इतनी पावर होती है तो क्या आप लोगों के भाषण में वह पावर नहीं हो सकती? ಅವ್ರದ್ದು ತಾತ್ಕಾಲಿಕ ಅವ್ರದ್ದು, ಇನ್ನು ನೀವು ನಿಮ್ಮ ಭಾಷಣದಲ್ಲಿ ಶಕ್ತಿ ಇರೋದಿಲ್ಲೇನು ಅಂತ ಕೇಳ್ತಾರೆ ಬಾಬಾ. अशरीरी बनाना चाहो तो वह अनुभव करा सकते हैं, वह लहर छा जावे. ಬಾಬಾ ಹೇಳ್ತಾರೆ, ನೀವು ಅವ್ರಿಗೇನು ಮಾಡಿಸ್ಬೋದು? ಅಶರೀರಿಪನ ಅನುಭವ. ಬ್ರಹ್ಮ ಬಾಬಾ ಇದ್ದಾಗ ಏನು ಮಾಡ್ತಿದ್ರು? ಬ್ರಹ್ಮ ಬಾಬನ ಎದುರುಗಡೆ ಕೂತ್ಕೊಳ್ಳ ಅವರು ಎಲ್ಲ ಖುದ್ಬುದ್ ಬುದ್ಧಿ ಎಲ್ಲ ಅಶರೀರಾಗಿ ಹೋಗ್ಬಿಡ್ತಿತ್ತು. ಆ ಅಲೆಗಳನ್ನು ಹಾಕಬೇಕು. ಸಾರಿ ಸಭಾಕ್ಕೆ ಬೀಚ್ ಬಾಪ್ ಕೆ ಸ್ನೇಹಕ್ಕೆ ಲೆಹರ್ ಛಾ ಜಾವೆ. ಇಡೀ ಸಭೆಯ ಬೀಜ್ ಏನಾಗಿದೆ? ತಂದೆಯ ಸ್ನೇಹದ ಅಲೆಗಳು ಅಂತ ಹೇಳ್ತಾರೆ ಬಾಬಾ. ಉಸ್ಕೋ ಕಹಾ ಜಾತಾ ಹೇ ಪ್ರಾಕ್ಟಿಕಲ್ ಅನುಭವ ಕರಾನ. ಪರಮಾತ್ಮನ ಸ್ನೇಹದ ಅನುಭೂತಿ ಮಾಡಿಸ್ಬೇಕು. अब ऐसे भाषण होने चाहिए तब कुछ चेंज होगी. वह समझे कि इन्हों के भाषण तो दुनिया से न्यारे है. ನೀವು ಹೀಗೆ ಭಾಷಣ ಮಾಡಬೇಕಲ್ಲ, ಅವ್ರಿಗೇನು ಅನಿಸ್ಬೇಕು? ಇವರ ಭಾಷಣನೇ ಇಡೀ ಜಗತ್ತಿನಕ್ಕಿಂತ ಏನಾಗಿದೆ? ಬೇರೆಯೇ ಆಗಿದೆ. ಸ್ವಲ್ಪ ಮಾತಾಡಲಿ, ಅದಕ್ಕೇನಿರ್ತದೆ? ಬೆಲೆ ಇರ್ತದೆ. ಯಾಕೆ? ಆ ಶಬ್ದಗಳಲ್ಲಿ ಏನಿರ್ತದೆ? ಶಕ್ತಿ ಇರ್ತದೆ, ಸಮರ್ಥತೆ ಇರ್ತದೆ. ಬಾಬಾ ಹೇಳ್ತಾರೆ, वह समझे कि इन्हों के भाषण तो दुनिया से न्यारे हैं. वह भले भाषण में सभा को हंसा लेते, रुला लेते, लेकिन अशरीरीपन का अनुभव नहीं करा सकते. ಭಲೆ ಅವರು ನಗಿಸ್ಬೋದು, ಅಳಿಸ್ಬೋದು, ಖುಷಿ ಪಡಿಸ್ಬೋದು, ಆದರೆ ಅವರಿಗೆ ಅಶರೀರಿಪನದ ಅನುಭವ ಮಾಡ್ಸೋಕ್ಕೆ ಅವರಿಂದ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಬಾಪ್ ಸೇ ಸ್ನೇಹ ನಹಿ ಪೈದಾ ಕರಾ ಸಕ್ತೆ. ತಂದೆ ಕಡೆ ಕರ್ಕೊಂಡು ಹೋಗೋದೇ ಇಲ್ಲ ಅವರು, ಅಷ್ಟಕ್ಕೆ ಅಲ್ಲಲ್ಲೇ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ಆದರೆ ಈ ಜ್ಞಾನ, ನಮ್ಮ ಜ್ಞಾನ ಏನಾಗಿದೆ? ಅಶರೀರಿಪನ ಅನುಭವನೂ ಮಾಡಿಸ್ತಾರೆ, ತಂದೆಯ ಸ್ನೇಹದ ಅನುಭವನೂ ಮಾಡಿಸ್ತಾರೆ. अब ऐसे भाषण होने चाहिए तब कुछ चेंज होगी. वह समझे कि इन्हों के भाषण तो ಬಾಬಾ ಹೇಳ್ತಾರೆ, कृष्ण से स्नेह करा सकते लेकिन बाप से नहीं करा सकते. उन्हों को पता नहीं है तो निराली बात होनी चाहिए. समझो, गीता के भगवान पर पॉइंट्स देते हो, लेकिन जब तक उनको बाप क्या चीज़ है, हम आत्मा है, वह परमात्मा है, जब तक यह अनुभव न कराओ तब तक यह बात भी सिद्ध कैसे होगी. ಅವ್ರೇನು ಮಾಡ್ತಾರೆ? ಗೀತಾ ಕೃಷ್ಣನ ಕಡೆ ಕರ್ಕೊಂಡು ಹೋಗ್ತಾರೋ, ಕೃಷ್ಣನ ಫೋಟೋ ಇಟ್ಟು ಗೀತೆಯ ಭಗವಂತ ಇವನು ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ಗೀತೆಯ ಭಗವಂತ ಯಾರು? ಶಿವಬಾಬಾ. ಇದೆಲ್ಲ ಹೇಳಬೇಕು ಅಂತ ಹೇಳ್ತಾರೆ ಬಾಬಾ. ಆವಾಗ ಸಿದ್ಧ ಆಗ್ತದೆ. ऐसा कोई भाषण करने वाला हो जो उन्हों को अनुभव करावे. आत्मा परमात्मನಲ್ಲಿ रात दिन का फर्क है. जब अंतर महसूस करेंगे तो गीता का भगवान सिद्ध हो जाएगा. ಬಾಬಾ ಆತ್ಮ ಪರಮಾತ್ಮ ಒಂದೇ ಅಂತ ಹೇಳ್ಕೊತ ಹೋಗ್ತಾರೆ ಅವರು. ಅದು ಹೆಂಗೆ ಸಾಧ್ಯ? ಆತ್ಮ ಮತ್ತು ಪರಮಾತ್ಮನಲ್ಲಿ ಬಹಳ ಅಂತರ ಇದೆ. ಇದೆಲ್ಲ ಹೇಳಬೇಕು. और ही लहरें उत्पन्न होंगी, लेकिन अनुभव कराते जाओ तो अनुभव के आगे कोई बात जीत नहीं सकता. और